ಜುಲೈ ತಿಂಗಳ 20ನೇ ತಾರೀಕು 2020 ಇಸ್ವಿ ಬುಧವಾರದಂದು ನನ್ನ 33 ವರ್ಷಗಳ ಆಪ್ತ ಗೆಳೆಯ, ಚಳುವಳಿಯ ಸಂಗಾತಿ, ಕಲೆ, ಸಾಹಿತ್ಯ, ರಾಜಕೀಯ, ಸಮಾಜಶಾಸ್ತ್ರಗಳ ವಿಷಯದಲ್ಲಿ ಮಾರ್ಗದರ್ಶಕರು ಆದ ರಾಜಶೇಖರ್ ಅವರನ್ನು ನಾವು ಕಳ್ಕೊಂಡಿದ್ದೇವೆ. ಅವರು ಹೋದ ನಂತರ ಅವರ ಬದುಕಿನ ಬಗ್ಗೆ ಹಿಂತಿರುಗಿ ನೋಡಿದರೆ ಅನೇಕ ವಿಚಾರಗಳ ಬಗ್ಗೆ ನಾವು ಮಾತಾಡ್ಬೋದಾಗಿದೆ ಮತ್ತು ಈಗಾಗಲೇ ಅನೇಕರು ಅವುಗಳನ್ನು ಮಾತಾಡ್ತಾ ಇದ್ದಾರೆ. ನನ್ನ 3 ದಶಕಗಳ ಅವರ ಒಡನಾಟದಲ್ಲಿ ನಾನು ಕಂಡುಕೊಂಡ ಬಹಳ ಮುಖ್ಯವಾದ ಒಂದು ವಿಷಯವನ್ನು ನಾನು ಮೊದಲಿಗೆ ಪ್ರಸ್ತಾಪಿಸಿ ನಂತರ ಅವರ ಸಾರ್ವಜನಿಕ ಜೀವನದ ಪ್ರಾಮುಖ್ಯತೆಯ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಅದು ಏನು ಅಂತಂದರೆ, ಅವರಿಗೆ ಮನುಷ್ಯ ಸಹಜವಾಗಿ ಒಬ್ಬ ಸಮಾಜ ಜೀವಿಯಾಗಿ ಅವರು ತನ್ನ ಸಮಾಜ ಜೀವಿಗಳ ಜೊತೆಗೆ ರೂಢಿಸ್ಕೊಳ್ತಿದ್ದ ಸಂಬಂಧದ ಬಗೆಯ ವಿಶೇಷತೆ ಅದು ಬಹಳ ಮುಖ್ಯವಾದದ್ದು. ನಾವೇನಾದರೂ ಕಳ್ಕೊಂಡಿದ್ದರೆ ಆ ರೀತಿಯ ಒಬ್ಬ ಮನುಷ್ಯನನ್ನು ಕಳ್ಕೊಂಡಿದ್ದೇವೆ ಅನ್ನೋದನ್ನು ಎತ್ತಿ ಹೇಳಲಿಕ್ಕಾಗಿ ನಾನು ಮೊದಲಾಗಿ ಆ ವಿಚಾರವನ್ನು ಪ್ರಸ್ತಾಪಿಸಲಿಕ್ಕೆ ಇಷ್ಟಪಡ್ತೇನೆ. ರಾಜಶೇಖರ್ಗೆ ನನಗೆ 33 ವರ್ಷಗಳ ಆಪ್ತ ಸ್ನೇಹಿತರು ಅಂತ ನಾನು ಹೇಳಿದೆ. ಅದು ಆಪ್ತತೆ ಎಷ್ಟಿತ್ತು ಅಂತಂದರೆ, ಅನೇಕ ನಮ್ಮ ವೈಯಕ್ತಿಕ ಖಾಸಗಿ ವಿಚಾರಗಳ ಬಗ್ಗೆ, ಸುಖ ದುಃಖಗಳ ಬಗ್ಗೆ ಮಾತಾಡಿಕೊಳ್ಳಷ್ಟು ಆಪ್ತತೆ ಅವ್ರ ಜೊತೆ ಇತ್ತು. ನಾನು ಅವರ ಸಂಘಟನಾ ಕೆಲಸಗಳಲ್ಲಿ ಹೆಗಲು ಕೊಟ್ಟು ಕೆಲಸ ಮಾಡಿದ್ದೇನೆ. ಅವರ ಅನೇಕ ಹೊರಗಳಿಗೆ ಸಹಲೇಖಕನಾಗಿ ಕೆಲಸ ಮಾಡಿದ್ದೇನೆ. ಅನೇಕ ಸಾರಿ ಒಂದೇ ವೇದಿಕೆಯಲ್ಲಿ ಒಂದೇ ವಿಚಾರಗಳ ಬಗ್ಗೆ 2 ಭಿನ್ನವಾದ ಮುಖಗಳನ್ನು ಪ್ರಸ್ತುತಪಡಿಸಲಿಕ್ಕೆ ಪರಸ್ಪರ ಚರ್ಚೆ ಮಾಡಿಕೊಂಡು, ನಾನೇನು ಮಾತಾಡಬೇಕು ಅವರೇನು ಮಾತಾಡಬೇಕು ಅಂತ ಚರ್ಚೆ ಮಾಡಿಕೊಂಡು ಪ್ರಸ್ತುತಪಡಿಸಿದಂಥ ಅನೇಕ ಗಳಿಗೆಗಳಿವೆ. ಹೀಗೆಲ್ಲ ನೋಡ್ತಾ ಹೋದರೆ ನನಗೆ ಈ ರೀತಿಯ ದೀರ್ಘಕಾಲದ ಒಡನಾಟದಿಂದ ರಾಜಶೇಖರ್ ನನ್ನ ಬಗ್ಗೆ ಒಂದು ತೂಕ ಹೆಚ್ಚೇ ಆಪ್ತತೆ ಅಥವಾ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ ಅಂತ ಯಾರಿಗಾದರೂ ಅನಿಸಿದರೆ ಅದು ಸರ್ವತಾ ಸುಳ್ಳು. ನಾನು ಈ ಮಾತನ್ನು ಯಾತಕ್ಕೆ ಹೇಳ್ತಾ ಇದ್ದೇನೆ ಅಂದರೆ, ಒಂಥರ ಹೊಟ್ಟೆ ಕಿಚ್ಚಿನಿಂದಲೇ ಹೇಳ್ತಾ ಇದ್ದೇನೆ. ಯಾಕೆಂದರೆ ನನಗೆ ಅವರು ಭಾಳ ದಿವಸದಿಂದ ಗೊತ್ತು. ನನಗೆ ಭಾಳ ಆಪ್ತರು ಅಂತ ಹೇಳ್ಕೊಳ್ಳೋದೇನಿದೆಯಲ್ಲ, ಅದು ಹೆಚ್ಚುಗಾರಿಕೆಯಾಗಿ ನನಗೆ ಉಳಿದಿಲ್ಲ. ನಾನು ಬಯಸಿದರೂ ಅದು ನನಗೆ ಉಳಿಯೋದಿಲ್ಲ. ಯಾಕೆಂದರೆ ನನ್ನ ಅನುಗಾಲದ ಆ ಸ್ನೇಹದ ಬಗ್ಗೆ ಅವ್ರಿಗೆ ಎಷ್ಟು ಪ್ರೀತಿ ಮತ್ತು ಎಷ್ಟು ನಿಷ್ಠುರತೆ ಇತ್ತೋ, ಹಾಗೆಯೇ ಅವ್ರ ಜೊತೆಗೆ ಒಡನಾಟಕ್ಕೆ ಬಂದ 1 ತಾಸು 2 ತಾಸು ಮುಖಾಮುಖಿಯಾಗಿ ಒಡನಾಟಕ್ಕೆ ಬಂದ ಎಲ್ಲರ ಬಗ್ಗೆಯೂ ಇತ್ತು. ಅಂದರೆ ನಾನು ಒಂದು ತೂಕ ಹೆಚ್ಚು, ಇನ್ನೊಬ್ಬರು ಒಂದು ತೂಕ ಕಡಿಮೆ ಅನ್ನೋದು ರಾಜಶೇಖರ್ ಜಾಯಮಾನವೇ ಅಲ್ಲ. ಅವರ ಬಳಿ ಯಾರೇ ಬರಲಿ, ಅವರ ಸಾಹಿತ್ಯ, ಕಲೆ, ರಂಗಭೂಮಿ ಇತ್ಯಾದಿಗಳ ಸಂಪರ್ಕದಿಂದ ಯಾರಾದರೂ ಅವರ ಪರಿಚಯಕ್ಕೆ ಬಂದರೂ ಸಹ, ಅಥವಾ ಚಳುವಳಿಗಳ ಸಾಂಗತ್ಯದಿಂದ ಯಾರೇ ಅವರ ಪರಿಚಯಕ್ಕೆ ಬಂದರೂ ಸಹ, ಆ ಸಾಹಿತ್ಯ, ಕಲೆ ಅಥವಾ ರಂಗಭೂಮಿಯಲ್ಲಿ ಅವರ ಸ್ಥಾನಮಾನ ಏನು, ಚಳುವಳಿಯಲ್ಲಿ ಅವರ ಸ್ಥಾನಮಾನ ಏನು ಅನ್ನೋ ಒಂದು ತರತಮ ದೃಷ್ಟಿಕೋನದಲ್ಲಿ ರಾಜಶೇಖರ್ ಯಾರ ಜೊತೆಗೂ ವ್ಯವಹರಿಸ್ತಾ ಇರಲಿಲ್ಲ. ನೀವು ಚಳುವಳಿಯ ಬಹಳ ಮುಖ್ಯ ನಾಯಕರಾಗಿದ್ದರೂ ಅವರು ನಿಮ್ಮ ಜೊತೆ ಹೇಗೆ ವ್ಯವಹರಿಸ್ತಾರೋ, ಚಳುವಳಿಯ ಆಂತರಿಕ ಕಾರ್ಯಕರ್ತನಾಗಿದ್ದರೂ ಸಹ ಅವರು ನಿಮ್ಮ ಜೊತೆ ಹಾಗೆ ವ್ಯವಹರಿಸೋದು. ನೀವು ಬಹಳ ಮುಖ್ಯ ಲೇಖಕರು, ಮುಖ್ಯ ಕಲಾವಿದರಾಗಿದ್ದರೂ ಸಹ ಹೇಗೆ ನಿಮ್ಮ ಜೊತೆ ವ್ಯವಹರಿಸ್ತಾರೋ ಅದೇ ರೀತಿ ಒಂದು ಸಾಮಾನ್ಯ ಬರಹಗಾರ ಅಥವಾ ಒಬ್ಬ ಹೊಸ ಬರಹಗಾರರು ಅವ್ರ ಜೊತೆ ಅಷ್ಟೇ ಆಪ್ತತೆ ಮತ್ತು ಪ್ರೀತಿಯಿಂದ ಅವರು ವರ್ತಿಸ್ತಾ ಇದ್ದರು.
ಇದನ್ನು ಅವರು ಬಹಳ ಪ್ರಜ್ಞಾಪೂರ್ವಕವಾಗಿ ರೂಢಿಸ್ಕೊಂಡ ಗುಣ ಏನೂ ಅಲ್ಲ. ಅದು ಅವರಿಗೆ ಅತ್ಯಂತ ಸಹಜವಾಗಿ ಬಂದಂಥ ಗುಣ. ನಾನು ಇದನ್ನ ಎಷ್ಟೋ ಸಾರಿ ಕಂಡು ಅನುಭವಿಸಿದ್ದೇನೆ. ಅವ್ರ ಜೊತೆಗೆ ನೀವು ಒಂದು ಮುಖಾಮುಖಿಯಾಗಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕಳೆದ್ರೆ ಸಾಕು, ಅವರು ಮೊದಲಾಗಿ ನಿಮ್ಮನ್ನು ವಿಚಾರ ಮಾಡ್ತಾ ಇದ್ದದ್ದು ನೀನು ಎಷ್ಟು ದೊಡ್ಡ ಕಲಾವಿದ, ಎಷ್ಟು ದೊಡ್ಡ ಚಳವಳಿಗಾರ ಅಥವಾ ಎಷ್ಟು ದೊಡ್ಡ ಲೇಖಕ ಅಂತ ಅಲ್ಲ. ನೀವು ಯಾವ ಊರಿಂದ ಬಂದಿದ್ದೀರಿ, ನಿಮ್ಮ ಸಂಸಾರದಲ್ಲಿ ಯಾರ್ಯಾರಿದ್ದಾರೆ, ಏನು ಓದ್ಕೊಂಡಿದ್ದೀರಿ, ಏನು ಉದ್ಯೋಗ, ಹೊಟ್ಟೆಪಾಡಿಗೆ ಏನು ಉದ್ಯೋಗ ಮಾಡ್ಕೊಂಡಿದ್ದೀರಿ, ನಿಮ್ಮ ಬದುಕಿನಲ್ಲಿ ಏನು ಕಷ್ಟ ಸುಖ ಇವೆ, ಇಂಥದ್ದನ್ನು ವಿಚಾರ ಮಾಡ್ತಾಯಿದ್ರೆ ಹೊರತು, ಮೊದಲಾಗಿ ಇಷ್ಟನ್ನು ಮಾತಾಡ್ತಿದ್ರೆ ಹೊರತು ಬೇರೆ ಏನನ್ನೂ ಅಲ್ಲ. ಆ ನಂತರ ಅವರು ಬಂದ ಕಾರಣ ಏನು, ತನ್ನ ಜೊತೆಗೆ ಮಾತಾಡ್ತಿರೋದು ಯಾಕೆ ಅನ್ನೋ ವಿಷಯಗಳನ್ನ ಎತ್ತಿದ್ರೆ ಹೊರತು, ಅದಕ್ಕಿಂತ ಮುಂಚೆ ಅವರು ಕೇಳ್ಕೊಳ್ತಾ ಇದ್ದದ್ದು ಈ ರೀತಿಯ ಸಾಮಾನ್ಯ ವಿವರಗಳನ್ನು. ಇದನ್ನು ಬರೀ ಅವ್ರನ್ನ ಭೇಟಿ ಮಾಡಲಿಕ್ಕೆ ಬಂದ ಅಥವಾ ಅವ್ರನ್ನ ಮುಖಾಮುಖಿಯಾಗಿ ಪರಿಚಯ ಮಾಡಿಕೊಳ್ಳಲಿಕ್ಕೆ ಬಂದವ್ರ ವಿಷಯದಲ್ಲ. ಅನೇಕ ಸಾರಿ ನಾವು ಕೋಮು ಹಿಂಸೆಗೆ ತುತ್ತಾದವರ ಕುರಿತಾಗಿ ಅಧ್ಯಯನ ಮಾಡಲಿಕ್ಕೆ ಅಂತ ಹೋದಾಗ, ಮನೆಗಳಿಗೆ ಅಥವಾ ಅವ್ರನ್ನ ಭೇಟಿಯಾಗಲಿಕ್ಕೆ, ಹಿಂಸೆಗೆ ತುತ್ತಾದವ್ರನ್ನ ಭೇಟಿಯಾಗಲಿಕ್ಕೆ ಹೋದಾಗ ಕೂಡ ರಾಜಶೇಖರ್ ಮೊದಲಾಗಿ ಕೇಳ್ತಾ ಇದ್ದದ್ದು ಈ ಸಾಮಾನ್ಯವಾದ ಸಾಮಾಜಿಕ ವಿವರಗಳನ್ನು. ನೀವು ಏನು ಓದ್ಕೊಂಡಿದ್ದೀರಿ, ನಿಮ್ಗೆ ಏನು ಉದ್ಯೋಗ ಮಾಡ್ಕೊಂಡಿದ್ದೀರಿ, ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ, ಒಬ್ಬೊಬ್ಬರ ಪರಿಸ್ಥಿತಿ ಹೇಗಿದೆ, ಯಾರ್ಯಾರು ಶಾಲೆಗೆ ಹೋಗ್ತಿದ್ದಾರೆ, ಇನ್ಯಾರು ನಿಮ್ಮ ಕುಟುಂಬದಲ್ಲಿ ದುಡಿದಿದ್ದಾರೆ, ನಿಮ್ಮ ಕುಟುಂಬಕ್ಕೆ ಆಸರೆ, ಇಂಥದೇ ಸಾಮಾನ್ಯ ಪ್ರಶ್ನೆಗಳನ್ನು ಅವರು ಮೊದಲಾಗಿ ಕೇಳಿ ನಂತರ ಹಿಂಸೆ ವಿದ್ಯಮಾನಕ್ಕೆ ಬರ್ತಾಯಿದ್ರು, ಸಾಮಾಜಿಕ ವಿದ್ಯಮಾನಕ್ಕೆ ಬರ್ತಾಯಿದ್ರು. ಹಾಗೆ ಅವರು ಮನುಷ್ಯರ ಜೊತೆ ಸಂಬಂಧ ಬೆಳೆಸ್ಕೊಳ್ಳೋದು ಹೇಗಿತ್ತು ಅಂತಂದರೆ, ತಾನು ಒಬ್ಬ ಈ ಉಡುಪಿಯಲ್ಲಿ ಬದುಕುವ ಸಾಮಾನ್ಯ ಸಂಸಾರಸ್ಥನಾಗಿ ತನಗೆ ಏನು ಸುಖ ದುಃಖ ಇವೆ, ಹಾಗೆಯೇ ತನ್ನ ಎದುರಿಗೆ ಬಂದು ಹಿಂಸೆಗೆ ತುತ್ತಾಗಿ ಮಾತಾಡ್ತಿರೋನು ಅದೇ ರೀತಿಯ ಮನುಷ್ಯ. ಚಳುವಳಿಯಲ್ಲಿ ಯಾವುದೇ ಸ್ಥಾನದಲ್ಲಿದ್ದರೂ ತನ್ನ ಎದುರಿಗೆ ಬಂದು ಮಾತಾಡ್ತಾ ಇದ್ದರೆ ಅದೇ ರೀತಿಯ ಒಬ್ಬ ಸಮಾಜದ ಮನುಷ್ಯ. ಎಂಥ ಕಲಾವಿದನಾಗಿದ್ದರೂ ಅದೇ ರೀತಿಯ ಒಂದು ಸಮಾಜದ ಮನುಷ್ಯ. ಹಾಗಾಗಿ ಈ ರೀತಿಯ ಒಂದು ಸಮಾನತೆ, ನಾನು ಹೇಗೆ ಈ ಸಮಾಜದಲ್ಲಿ ಬದುಕ್ತಿರೋ ಒಬ್ಬ ಮನುಷ್ಯನೋ, ನನಗೆ ಹೇಗೆ ಕಷ್ಟ ಸುಖ ಶಕ್ತಿ ದೌರ್ಬಲ್ಯಗಳಿವೆಯೋ, ಅದೇ ರೀತಿ ತನ್ನ ಎದುರಿಗೆ ಬಂದು ತನ್ನನ್ನು ಪರಿಚಯ ಮಾಡಿಕೊಂಡು ಮಾತಾಡ್ತಿರೋನಿಗೂ ಅದೇ ರೀತಿಯ ಶಕ್ತಿ ದೌರ್ಬಲ್ಯಗಳು ಕಷ್ಟ ಸುಖಗಳು ಇರ್ತವೆ. ಹಾಗಾಗಿ ನಾನು ಅವರ ಜೊತೆ ಏನಾದರೂ ವ್ಯವಹಾರ ಮಾಡೋದಿದ್ದರೆ ಆ ನೆಲೆಯಲ್ಲಿ ಮಾತ್ರ ಅಥವಾ ಆ ಹಿನ್ನೆಲೆಯಲ್ಲಿ ಮಾತ್ರ ಅನ್ನೋ ಒಂದು ಸಂಬಂಧದ ಗುಣ, ಮನುಷ್ಯ ಸಂಬಂಧದ ಗುಣ ರಾಜಶೇಖರದಲ್ಲಿ ನಾನು 30 ವರ್ಷಗಳಿಂದ ಕಂಡ ಒಂದು ಸ್ಥಾಯಿ ಗುಣ. ಅದು ಎಂದಿಗೂ ಮುಕ್ಕಾಗಲಿಲ್ಲ, ಎಂದಿಗೂ ಬದಲಾಗಲಿಲ್ಲ. ಅವ್ರಿಗೆ 3 ತಾಸು ಒಡನಾಡಿದ ಒಬ್ಬ ಮನುಷ್ಯನೂ ಅಷ್ಟೇ ಆಪ್ತ, 30-33 ವರ್ಷಗಳಿಂದ ಒಡನಾಡಿದ ನಾನು ಅಷ್ಟೇ ಆಪ್ತ. ಅದಕ್ಕಿಂತ ಹೆಚ್ಚಿಲ್ಲ, ಕಡಿಮೆ ಇಲ್ಲ. ಎಲ್ಲರ ವಿಷಯದಲ್ಲೂ ಅವ್ರಿಗಿದ್ದ ಒಂದು ಸ್ಪಷ್ಟವಾದ ನಿಲುವು ಅಂತಂದರೆ, ಒಂದು ವೈಚಾರಿಕವಾಗಿ ಅವ್ರ ಜೊತೆ ನೀವೇನಾದರೂ ಸಂವಾದವನ್ನು ಮಾಡಿದರೆ ನಿಮ್ಮ ವೈಚಾರಿಕ ನಿಲುವುಗಳು ಅವರಿಗೆ ಇಷ್ಟ ಆಯಿತು ಅಂದರೆ ಅದರಿಂದ ನಿಮ್ಮಿಂದ ತಾನೇನು ಹೆಚ್ಚು ಕಲಿಬೋದು ಅನ್ನೋದನ್ನು ಒಳನೋಟಗಳ ಮೂಲಕ ಚರ್ಚೆ ಮಾಡ್ತಾಯಿದ್ರು ಅನ್ನೋದು ಒಂದು. ಅದರಿಂದ ತನಗೇನಾದರೂ ಸಹಾಯ ಆಗ್ಬೋದು ಅನ್ನೋ ಒಂದು ವಿನೀತತೆಯಲ್ಲಿ ಅವರು ಮಾತಾಡ್ತಾರೆ. ಅದು ವಿನೀತತೆ, ತೋರಿಕೆಯ ವಿನೀತತೆ ಆಗಿರಲಿಲ್ಲ, ಅದು ಅವರಲ್ಲಿ ಬಹಳ ಸಹಜವಾಗಿ ಬರ್ತಾಯಿತ್ತು. ಮತ್ತು ಅವರು ಮಗುವಿನ ಹಾಗೆ ಕೆಲವೊಂದು ಸಾರಿ ಆಶ್ಚರ್ಯದಿಂದ ಆ ಒಳನೋಟಗಳನ್ನು, ಹೌದಲ್ರಿ ಅದು ನನಗೆ ಹೊಡೆದೇ ಇರಲಿಲ್ಲ ಅನ್ನೋ ಸಹಜತೆಯಲ್ಲಿ ಅದನ್ನು ವ್ಯಕ್ತಪಡಿಸ್ತಾರೆ. ಆದರೆ ನಿಮ್ಮ ವಿಚಾರಗಳಲ್ಲಿ ಅವ್ರಿಗೇನಾದರೂ ಇಷ್ಟ ಆಗಲಿಲ್ಲ ಅಂತಂದರೆ ಅಷ್ಟೇ ನಿಷ್ಠೂರವಾಗಿ ಕಣ್ಣಿಗೆ ಕಣ್ಣಿಟ್ಟು, ಮುಖಕ್ಕೆ ಮುಖ ಕೊಟ್ಟು, ಕಣ್ಣಿಗೆ ಕಣ್ಣಿಟ್ಟು ನಿಮಗೆ ಕಡ್ಡಿ ತುಂಡು ಮಾಡಿದ ಹಾಗೆ ಕಡಾಖಂಡಿತವಾಗಿ ಅದನ್ನು ನಿರಾಕರಿಸ್ತಾ ಇದ್ದರು. ಅದರ ವಾಗ್ವಾದವನ್ನು ಮಾಡ್ತಾಯಿದ್ರು. ಆ ವಾಗ್ವಾದದಲ್ಲಿ ಎಷ್ಟೋ ಸಾರಿ ಅವರು ಆಕ್ರಮಣಶೀಲವಾಗಿ ಆಕ್ರಮಣಶೀಲವಾಗಿ ಕೆಲವೊಂದು ಸಾರಿ ವಕ್ರ ವ್ಯಂಗ್ಯದಲ್ಲೂ ಮಾತಾಡಲಿಕ್ಕೆ ಅವರು ಹಿಂಜರಿತಿರಲಿಲ್ಲ. ಹಾಗೆಲ್ಲ ಅವ್ರ ಜೊತೆ ನೀವು ಮಾತುಕತೆಯಲ್ಲಿ ಆ ರೀತಿಯ ಒಂದು ಭಿನ್ನಮತವನ್ನು ಎದುರಿಸಿದಾಗ ಎದುರಿಗಿರೋ ಮನುಷ್ಯರಿಗೆ ಒಂದು ರೀತಿ ತಳಮಳ ಶುರುವಾಗ್ತಾಯಿತ್ತು.
ಏನಪ್ಪ ಈ ಮನುಷ್ಯ ಇಷ್ಟು ಅಂದರೆ ಒಂದು ಚೂರು ಈ ಡಿಪ್ಲೊಮಸಿ ಅಂತ ಹೇಳ್ತಾರಲ್ಲ, ಅಂದರೆ ಯಾಕಪ್ಪ ಇನ್ನೊಬ್ಬರ ಜೊತೆ ಈ ನೇರ ಮಾತಾಡಿ ನಿಷ್ಠೂರ ಮಾತಾಡಿ ಮುಖ ಕೆಡಿಸ್ಕೊಳ್ಳೋದು ಅನ್ನೋ ಯಾವ ಭಾವನೆ ಇಲ್ಲದೆ ಈ ಮನುಷ್ಯ ಇಷ್ಟು ಹರಿತವಾಗಿ ಮಾತಾಡ್ತಾ ಇದ್ದಾನಲ್ಲ, ಈ ಮನುಷ್ಯನಿಗೆ ನನ್ನ ಬಗ್ಗೆ ಅಂತ ಏನೂ ಒಳ್ಳೆಯ ಅಭಿಪ್ರಾಯ ಇರಲಿಕ್ಕಿಲ್ಲ ಮತ್ತು ನನ್ನನ್ನು ತನಗೆ ಸಮಾನನಾದ ಅಂತ ಭಾವಿಸಲಿಕ್ಕೆ ಇಲ್ಲ ಅಂತ ಆ ಗಳಿಗೆ ಅನಿಸ್ಬಿಡ್ತಾ ಇತ್ತು. ಅನಿಸೋ ಹಾಗೆ ಅವರು ವರ್ತಿಸ್ತಾ ಇದ್ದರು ಕೂಡ. ಆದರೆ ಆ ರೀತಿಯ ಸಂವಾದದ ಮುಕ್ತಾಯ ಆಗಿಬಿಟ್ರೆ, ಅದು ಮುಗಿದ್ಬಿಟ್ರೆ ನಂತರ ಮತ್ತೆ ಅವರೊಂದು ಸಹಜ ಮನುಷ್ಯ ಸ್ಥಿತಿಗೆ ಬಂದುಬಿಟ್ಟು ತಾನು ಏನೇ ಹರಿತವಾಗಿ ಮಾತಾಡಿದರೂ ಎದುರಿಗೆ ವ್ಯಕ್ತಿ ಮತ್ತೆ ತನ್ನ ಹಾಗೆ ಸಮಾಜದಲ್ಲಿರೋ ಒಬ್ಬ ಸಾಮಾನ್ಯ ಜನ, ನಾನು ಅವರು ಒಂದೇ, ಹಾಗಾಗಿ ಕಷ್ಟ ಸುಖಗಳನ್ನು ನಾವು ಬಹಳ ಸಹಜವಾಗಿ ಹಂಚ್ಕೊಳ್ಬೋದು ಅನ್ನೋ ರೀತಿಯಲ್ಲಿ ಮತ್ತೆ ಆಪ್ತತೆಯಲ್ಲಿ ಮಾತಾಡೋದು, ಕರ್ಕೊಂಡೋಗಿ ತಿಂಡಿ ಕೊಡಿಸೋದು, ಚಹಾ ಕೊಡಿಸೋದು, ಸಂಸಾರದ ವಿಷಯಗಳನ್ನು ಮಾತಾಡೋದು, ಸಂಸಾರದ ಕಷ್ಟ ಸುಖಗಳಲ್ಲಿರೋ ಈ ಸಮಾಜದಲ್ಲಿ ಸಂಸಾರಸ್ಥರಿಗಿರೋ ಕಷ್ಟ ಸುಖಗಳನ್ನು ಮಾತಾಡೋದು, ಈ ರೀತಿಯ ಮಾತಾಡಿ ನಮ್ಮ ಮನಸ್ಸನ್ನು ಹಗುರಗೊಳಿಸ್ಬಿಡ್ತಾಯಿದ್ರು. ಇಲ್ಲ ಇವರ ವೈಚಾರಿಕ ಭಿನ್ನಮತ ಏನಿದ್ದರೂ ಆ ವೈಚಾರಿಕ ಚೌಕಟ್ಟಿಗೆ ಮಾತ್ರ ಸೀಮಿತ ಆದದ್ದು, ಅದಕ್ಕೆ ಮೀರಿ ಯಾವ ರೀತಿಯ ರಾಗದ್ವೇಷಗಳನ್ನು ಈ ಮನುಷ್ಯ ನಮ್ಮ ಬಗ್ಗೆ ಇಟ್ಕೊಳ್ಳೋದಿಲ್ಲ, ಒಂದು ರೀತಿಯ ವಿಶ್ವಾಸವನ್ನು ಅವ್ರು ನಮ್ಮಲ್ಲಿ ಮೂಡಿಸ್ಬಿಡ್ತಾಯಿದ್ರು. ಇದಕ್ಕೆ ನಿಮಗೆ ದೀರ್ಘಕಾಲದ ಒಡನಾಟ ಏನೂ ಬೇಕಿರಲಿಲ್ಲ. ನೀವು ಅಲ್ಪಕಾಲದ ಒಡನಾಟದಲ್ಲೂ ಇದನ್ನು ನೀವು ಅನುಭವಿಸ್ಬೋದಾಗಿತ್ತು. ಇದಕ್ಕೆ ಒಂದು ಉದಾಹರಣೆಯನ್ನು ಅಥವಾ ಬಹಳ ಪ್ರತಿಮಾತ್ಮಕವಾದ ಒಂದು ಉದಾಹರಣೆಯನ್ನು ಕೊಡಬೇಕು ಅಂತಂತಾದರೆ, ಉಡುಪಿಯ ಕೋರ್ಟ್ನಲ್ಲಿ ಯಾರಿಗಾದರೂ ಚಳವಳಿಗಾರರಿಗೆ ಏನಾದರೂ ಕೇಸಾಗಿ ಅವರು ಆ ಕೇಸ್ನ ವಿಚಾರಣೆಗೆ ಉಡುಪಿಗೆ ಬರ್ತಾರೆ ಅಂತಾದರೆ ಮತ್ತು ಅವರಿಗೆ ಬೇಲ್ನ ಅವಶ್ಯಕತೆ ಇದೆ ಅಂತಾದರೆ ಅದಕ್ಕೆ ರಾಜಶೇಖರ್ ಮುಂದಾಗಿ ನಿಲ್ತಾಯಿದ್ರು ಮತ್ತು ಅವರಿಗೆ ಬೇಲ್ ಕೊಡಿಸ್ಲಿಕ್ಕೆ ತನ್ನ ಹತ್ರ ಇದ್ದ ಏನು ಸಾಮಾಜಿಕ ಆಸ್ತಿ ಏನಿದೆ ಅದನ್ನು ಒತ್ತೆ ಇಟ್ಟು ಬೇಲ್ ಕೊಡಿಸೋಕ್ಕೆ ಅವರು ಮುಂದೆ ಬರ್ತಾಯಿದ್ರು. ಹಾಗೆ ಅವರು ಮುಂದೆ ಬರಲಿಕ್ಕೆ ಯಾರೂ ವಶೀಲಿಬಾಜಿ ಮಾಡಬೇಕಾಗಿರಲಿಲ್ಲ ಮತ್ತು ಯಾರಿಗೆ ತಾನು ಬೇಲ್ ಕೊಡ್ತೇನೋ ಅವರ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಏನು ಅಂತ ಅವ್ರು ನೋಡ್ತಾ ಇರಲಿಲ್ಲ ಮತ್ತು ಅವರು ಯಾವ ಕಾರಣಕ್ಕಾಗಿ ವಿಚಾರಣೆಗೊಳಗಾಗ್ತಾ ಇದ್ದಾರೆ, ಅವರ ಕೃತ್ಯಗಳಿಗೂ ತಾನು ಒಪ್ತೇನೋ ಬಿಡ್ತೇನೋ, ಆ ಕೃತ್ಯಗಳ ಹಿಂದೆ ಇರೋ ವಿಚಾರಕ್ಕೆ ತನಗೆ ಸಹಮತ ಇದೆಯೋ, ಇದು ಯಾವುದೂ ರಾಜಶೇಖರ್ಗೆ ಮುಖ್ಯ ಆಗಿಲ್ಲ. ರಾಜಶೇಖರ್ಗೆ ಮುಖ್ಯ ಆಗಿದ್ದು ಏನು ಅಂತಂದರೆ, ಆತ ಒಬ್ಬ ಚಳವಳಿಯಲ್ಲಿರೋ ಮನುಷ್ಯ, ತನ್ನ ಯಾವುದೋ ಒಂದು ಬದ್ಧತೆಯಲ್ಲಿ ತಾನು ಚಳವಳಿಯಲ್ಲಿ ನಿರತನಾಗಿದ್ದಾನೆ. ಆ ನಿರತನಾಗಿದ್ದ ಕಾರಣಕ್ಕಾಗಿಯೇ ಈ ರೀತಿಯ ವ್ಯವಸ್ಥೆಯ ಕೋರ್ಟು ಕಟ್ಲೆಗೆ ಸಿಕ್ಕೊಂಡು ಬಿದ್ದಿದ್ದಾನೆ ಮತ್ತು ಈ ಸಮಾಜದಲ್ಲಿ ಎಲ್ಲ ನಾಗರಿಕರಿಗಿರುವ ಹಾಗೆ ಈ ಕೋರ್ಟು ಕಟ್ಲೆಯನ್ನು ಎದುರಿಸಿ ಬಿಡುಗಡೆ ಹೊಂದುವ ಸ್ವಾತಂತ್ರ್ಯ ಆ ಮನುಷ್ಯನಿಗಿದೆ. ಆ ಸ್ವಾತಂತ್ರ್ಯ ಆ ಮನುಷ್ಯನಿಗೆ ಸಿಗಬೇಕು ಅಂತಾದರೆ, ತನ್ನ ಸಹಾಯ ಅದಕ್ಕೆ ಬೇಕು ಅಂತಾದರೆ ತಾನು ಅದಕ್ಕೆ ಸಿದ್ಧನಿದ್ದೇನೆ ಅನ್ನೋ ಮನೋಭಾವದಲ್ಲಿ ಮುಂದೆ ಬಂದು ಬೇಲ್ಗಳನ್ನು ಕೊಡ್ತಾಯಿದ್ರು. ಅಂಥವರ ಪಟ್ಟಿಯನ್ನು ಹೇಳಿದ್ರೆ ಒಂದು ದೊಡ್ಡ ಪಟ್ಟಿ ಇದೆ, ಅದರಲ್ಲಿ ಇಂಥ ಹೆಸರು ಅಂಥ ಹೆಸರು ಅನ್ನೋ ಅವಶ್ಯಕತೆ ಇಲ್ಲ. ಅಷ್ಟು ಒಂದು ಸಮಾನ ಸಮಾಜ ಜೀವಿಯ ನೆಲೆಯಲ್ಲಿ ಅವರು ಆ ರೀತಿಯ ಒಂದು ಸಹಾಯಕ್ಕೆ ಮುಂದಾಗ್ತಾಯಿದ್ರು. ಅಷ್ಟು ಮಾತ್ರ ಅಲ್ಲ, ಯಾರಿಗೆ ತಾನು ಈ ರೀತಿಯ ಬೇಲ್ಗಳನ್ನು ಕೊಟ್ಟಿರ್ತಾನೋ ಅವರು ಪ್ರತಿ ಸಾರಿ ವಿಚಾರಣೆಗೆ ಬಂದಾಗಲೂ ಇವರು ಅಲ್ಲಿ ಹಾಜರಾಗೋದು. ಆ ರೀತಿ ಹಾಜರಾಗೋ ಅವಶ್ಯಕತೆ ಅವ್ರಿಗೆ ಇರಲಿಲ್ಲ. ಆದರೂ ಸಹ ಅದೇನೋ ಒಂದು ಜವಾಬ್ದಾರಿ ಬಂದುಬಿಡ್ತಾಯಿತ್ತು. ಅವರು ಬೇಲ್ ಕೊಟ್ಟಿದ್ದೇನೆ ಅಂತಂದರೆ ಅವರ ವಿಚಾರಣೆ ಆಗೋ ಹೊತ್ತಿನಲ್ಲಿ ತಾನು ಅಲ್ಲಿ ಹೋಗಿರಬೇಕು ಅಂತ. ಆ ಥರ ವಿಚಾರಣೆ ಆಗೋ ಹೊತ್ತಿನಲ್ಲಿ ಪ್ರತಿ ವಿಚಾರಣೆಯ ಸಮಯಕ್ಕೂ ಅಲ್ಲಿಗೆ ಹೋಗ್ತಾಯಿದ್ರು. ಅವರು ಯಾರು ವಿಚಾರಣೆಗೆ ಬರ್ತಾಯಿದ್ರು ಅವ್ರಿಗಿಂತ ಮುಂಚೆಯೇ ಕೋರ್ಟ್ನ ಆವರಣದಲ್ಲಿ ಇರ್ತಾಯಿದ್ರು. ಅವ್ರ ಬಗ್ಗೆ ಆಗಲೇ ಅವರ ಹಿನ್ನೆಲೆಗಳ ಬಗ್ಗೆ, ಅವರ ಸಾಮಾಜಿಕ ವರ್ಗ ಹಿನ್ನೆಲೆಗಳ ಬಗ್ಗೆ ಆಗಲೇ ತಿಳ್ಕೊಂಡೇ ಇರ್ತಾಯಿದ್ರು. ಅವರು ಯಾವುದೋ ದೂರದಿಂದ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಕೋರ್ಟ್ನ ಸಮಯಕ್ಕೆ ಉಡುಪಿಗೆ ಬರ್ತಾರೆ ಅಂತಾದರೆ, ಅವರು ಬಂದ ತಕ್ಷಣ ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಊರಿಂದ ಹೊರಟಿದ್ದೀರಿ, ಚಹಾ ತಿಂಡಿ ಏನಾದರೂ ಮಾಡಿದ್ದೀರಾ ಅಂತೇಳಿ ವಿಚಾರಣೆ ಮಾಡಿ ಅವ್ರನ್ನ ಒತ್ತಾಯಪೂರ್ವಕವಾಗಿ ಕ್ಯಾಂಟೀನಿಗೆ ಕರ್ಕೊಂಡೋಗಿ ಚಹಾ ತಿಂಡಿ ಕೊಡಿಸಿ ಅವ್ರನ್ನ ವಿಚಾರಣೆ ಹೊತ್ತಿಗೆ ಕೋರ್ಟ್ನ ಒಳಾಂಗಣಕ್ಕೆ ಕರ್ಕೊಂಡು ಬರ್ತಾಯಿದ್ರು. ಮತ್ತು ಆ ವಿಚಾರಣೆ ಮುಗಿಯುವ ತನಕವೂ ಆ ಕೋರ್ಟ್ನಲ್ಲಿ ಒಬ್ಬ ವಿದ್ಯಾರ್ಥಿ ಹಾಗೆ ಕೂತು ಆ ವಿಚಾರಣೆಯ ವಿದ್ಯಮಾನಗಳಿಂದ ಮನಸ್ಸುಗಳಿಸ್ಕೊಳ್ತಾ ಇದ್ರು. ಅದರಿಂದ ಬಹಳ ಕಲ್ತಿದ್ದೇನೆ ಅಂತಲೂ ಕೂಡ ಅವರು ಅನೇಕ ಸಾರಿ ನಮ್ಮ ಮುಂದೆ ಬಂದು ಹೇಳ್ತಾಯಿದ್ರು. ಅಂದರೆ ಆ ಕೋರ್ಟ್ನ ಕಲಾಪಗಳಿಂದ ತನಗೆ ಸಮಾಜದ ಒಂದು ದರ್ಶನವೂ ಆಗ್ತಾಯಿದೆ ಅನ್ನೋದರ, ಅಥವಾ ನಮ್ಮ ವ್ಯವಸ್ಥೆಯ ಒಂದು ದರ್ಶನ ಆಗ್ತಾಯಿದೆ ಅನ್ನೋ ಅನೇಕ ವಿಚಾರಗಳನ್ನು
ನಮ್ಮ ಜೊತೆ ಅವ್ರು ಹಂಚ್ಕೊಂಡಿದ್ದೀವಿ. ಆ ರೀತಿ ಕೋರ್ಟ್ ಕಲಾಪಗಳು ಕೆಲವೊಂದು ಸಾರಿ ಬೆಳಿಗ್ಗೆ ಮುಗಿದೆ ಮಧ್ಯಾಹ್ನಕ್ಕೂ ಹೋಗಿ ಅವರು ಯಾರು ವಿಚಾರಣೆಗೆ ಬಂದವರು ಹೋಗುವಾಗ ಸಂಜೆ ಆಗಿ ಹೋಗ್ತಾಯಿದ್ರೆ ನೀವು ಮತ್ತೆ ಊರು ತಲುಪುವಾಗ ತುಂಬ ತಡ ಆಗ್ಬೋದು, ಏನಾದರೂ ಹೊಟ್ಟೆಗೆ ಹಾಕ್ಕೊಂಡು ಹೋಗಿ ಅಂಥೇಳಿ ಮತ್ತೆ ಒತ್ತಾಯದಲ್ಲಿ ಅವರಿಗೆ ತಿಂಡಿ ಕಾಫಿ ಕೊಡಿಸಿ ಮತ್ತು ಅವರಿಗೆ ವಾಪಸ್ ಹೋಗಲಿಕ್ಕೆ ಅವರು ದುರ್ಬಲ ವರ್ಗದವರಾಗಿದ್ದರೆ ಅಥವಾ ಅವರ ಆರ್ಥಿಕ ಹಿನ್ನೆಲೆ ಸ್ವಲ್ಪ ಸರಿ ಇಲ್ಲದೆ ಇದ್ದರೆ ಅವರಿಗೆ ಮತ್ತೆ ನಿಮಗೆ ಬಸ್ಸಿಗೆ ಚಾರ್ಜ್ ಇದೆಯಾ ಅಂತ ಹೇಳಿ ವಿಚಾರ ಮಾಡಿ, ಇಲ್ಲದೇ ಇದ್ದರೆ ಬಸ್ ಚಾರ್ಜನ್ನು ಕೊಟ್ಟು ಬಸ್ ಹತ್ತಿಸಿ ಅವ್ರು ಹೋಗ್ತಾಯಿದ್ರು. ಮತ್ತು ಇದು ಅನುಶಾನವಾಗಿ ಆ ಕೇಸ್ ಮುಗಿದು ಅವರು ಬಾಕಾಯ್ದ ಬಿಡುಗಡೆ ಹೊಂದೋವರೆಗೂ ಕೂಡ ಅವರು ಈ ಕೆಲಸ ಮಾಡ್ತಾಯಿದ್ರು. ಅಂದರೆ ಇದು ಬೇಲ್ ಅಂತನ್ನೋದು ಬರೀ ಒಂದು ನ್ಯಾಯಾಲಯದ ಕಟ್ಲೆಗಳ ವಿಚಾರದ ಒಂದು ಆಚರಣೆ ಆಗಿರಲಿಲ್ಲ. ಬೇಲ್ ಅನ್ನೋದು ಅವರಿಗೆ ಒಂದು ಸಾಮಾಜಿಕ ಜವಾಬ್ದಾರಿ ಹೋಗಿತ್ತು ಮತ್ತು ಒಬ್ಬ ಮನುಷ್ಯನ ಸ್ವಾತಂತ್ರ್ಯಕ್ಕಾಗಿ ಇನ್ನೊಬ್ಬ ಮನುಷ್ಯನಾಗಿ ತಾನು ನೀಡುವ ಒಂದು ಹೆಗಲು ಅನ್ನೋ ಮನೋಭಾವ ಬಹಳ ಸಹಜವಾಗಿ ಅವರಲ್ಲಿ ಇದ್ಬಿಟ್ಟಿತ್ತು. ಅದು ನನಗೆ ಬಹಳ ವಿಶೇಷವಾಗಿ ಕಾಣ್ತದೆ. ಯಾಕೆಂದರೆ ಅದಕ್ಕೆ ನಿಮ್ಮ ಜಾತಿಯವರಾಗಿರಬೇಕಲ್ಲ, ನಿಮ್ಮ ಮತದವರಾಗಿರಬೇಕಲ್ಲ, ನಿಮಗೆ ಬಹಳ ದೀರ್ಘಕಾಲದಿಂದ ಪರಿಚಯವರಾಗಿರಬೇಕಲ್ಲ, ಅಥವಾ ನಿಮ್ಮ ವಿಚಾರಗಳನ್ನು ಒಪ್ಪುವವರಾಗಿರಬೇಕಲ್ಲ, ಅಥವಾ ನೀವು ವಿಚಾರಗಳನ್ನು ಬೆಂಬಲಿಸುವ ಸಂಘಟನೆಯವರಾಗಿರಬೇಕಾಗಿತ್ತು. ಆತ ಒಬ್ಬ ಸ್ವತಂತ್ರ ವ್ಯಕ್ತಿಯಾಗಿದ್ದು ಆತ ಮಾಡಿದ ಕೃತ್ಯಕ್ಕೆ ಆತ ವಿಚಾರಣೆಯನ್ನು ಎದುರಿಸ್ತಿದ್ದಾನೆ, ಅದಕ್ಕೊಂದು ಸಹಾಯ ಬೇಕು ಅಂತಿದ್ದರೆ ನಾನು ಅದನ್ನು ಮಾಡ್ತೀನಿ ಅನ್ನೋ ರೀತಿಯ ಒಂದು ವ್ಯಕ್ತಿತ್ವ ಅವರಲ್ಲಿ ಸಹಜವಾಗಿತ್ತು. ಇದನ್ನು ಅವರು ಪ್ರಜ್ಞಾಪೂರ್ವಕವಾಗಿ ತಾನು ಸಮಾಜದ ಮುಂದಾಳು, ತಾನು ಒಬ್ಬ ಸಮಾಜದ ಕಣ್ಣಲ್ಲಿ ತಾನೊಬ್ಬ ಬುದ್ಧಿಜೀವಿ ಅಥವಾ ಹಿರಿಯ ಅಥವಾ ಚಳವಳಿಯ ಮುಖ್ಯಸ್ಥ ಅನ್ನೋ ಯಾವ ಹಮ್ಮಿಕೆ ಇಲ್ಲದೆ ಅಥವಾ ಈ ಯಾವ ಹಣೆಪಟ್ಟಿಯನ್ನು ಇಲ್ಲದೆ ಒಬ್ಬ ಸಹಜ ಮನುಷ್ಯನಾಗಿ ಮಾಡ್ತಿದ್ದ ಕೆಲಸ. ಮತ್ತು ಅದರ ಬಗ್ಗೆ ಅವ್ರಿಗೆ ಏನೂ ಅಹಂಕಾರ ಇರಲಿಲ್ಲ. ಯಾರಾದರೂ ನೋಡಿ ರಾಜಶೇಖರ್ ಬಹಳ ಉಪಕಾರ ಮಾಡಿದರೆ ಅಂದರೆ ಅದನ್ನು ಅವರು ಅಷ್ಟೇ ಹಗುರವಾಗಿ ತನ್ನ ಹೆಗಲಿಂದ ಸರಿಸ್ಬಿಡ್ತಾಯಿದ್ರು. ಯಾರೇ ಮನುಷ್ಯರು ಮನುಷ್ಯರಿಗೆ ಮಾಡಬೇಕಾದ ಈ ಸಮಾಜದಲ್ಲಿ ನೀಡಬೇಕಾದ ಒಂದು ಆಸರೆ ಅನ್ನೋ ಒಂದು ಜೀವನ ದೃಷ್ಟಿ ಅವರಿಗೆ ಸಹಜವಾಗಿ ಬಂದುಬಿಟ್ಟಿತ್ತು. ಅದನ್ನು ಅವರು ನಿರ್ವಹಿಸ್ತಾಯಿದ್ರು. ಇದು ಬಹಳ ಮುಖ್ಯವಾದದ್ದು. ಯಾತಕ್ಕೆ ಇದು ಬಹಳ ಮುಖ್ಯವಾದದ್ದು ಅಂತಂದರೆ, ಇದು ಸಹಜವಾಗಿ ನಮ್ಮ ಸಮಾಜದಲ್ಲಿ ಸಹಬಾಳ್ವೆ, ಸಹಬಂಧುತ್ವ, ಸಹನೆ ಅನ್ನೋದು ಬರಬೇಕಾದ್ರೆ ಮೂಲಭೂತವಾಗಿ ನಾನು ಸಮಾಜದಲ್ಲಿ ಬದುಕುವ ಒಬ್ಬ ಮನುಷ್ಯ, ನನ್ನ ಸ್ಥಿತಿಗತಿ ಹೇಗಿದೆಯೋ ಇನ್ನೊಬ್ಬರ ಸ್ಥಿತಿಗತಿಯು ಅದೇ ರೀತಿ ಇರಬಹುದು ಅನ್ನೋ ಒಂದು ಮನಸ್ಸಿನ ಆಳದಿಂದ ಬರೋ ಒಂದು ಅರಿವಾಗದೆ ಹೋದರೆ ಈ ರೀತಿ ಸಹಜವಾಗಿ ನಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ನಾವು ಯಾರನ್ನೋ ಪುಸ್ಲಾಯಿಸಬೇಕಾಗತ್ತೆ, ಯಾರನ್ನೋ ಬೇಡ್ಕೊಳ್ಬೇಕಾಗತ್ತೆ. ಆದರೆ ರಾಜಶೇಖರ ವಿಷಯದಲ್ಲಿ ಆ ರೀತಿ ಬೇಡ್ಕೊಳ್ಳುವ ಪುಸ್ಲಾಯಿಸುವ ಅವಶ್ಯಕತೆ ಇರಲಿಲ್ಲ. ಅದನ್ನು ಬಹಳ ಸಹಜವಾಗಿ ಮನುಷ್ಯ ಸಹಜ ಗುಣ ಅನ್ನುವ ಹಾಗೆ ಅವರು ಅದನ್ನು ಈ ರೀತಿಯ ಹೆಗಲು ಕೊಡುವ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇದ್ರು. ನನ್ನ ಕರ್ತವ್ಯ ಅನ್ನೋದು ತಪ್ಪು, ಅವರಿಗೆ ಅದು ಬದುಕಿನ ಒಂದು ಭಾಗ ಅನ್ನುವ ಹಾಗೆ ಅದನ್ನು ಅವರು ನಿರ್ವಹಿಸ್ತಾಯಿದ್ರು. ಇದು ನನಗೆ ಬಹಳ ಅನುಕರಣೀಯ ಅಥವಾ ನಾನು ಅವರ ಬದುಕಿನಿಂದ ಕಲಿತ ಬಹಳ ದೊಡ್ಡ ಪಾಠ ಅಂತ ನಾನಾದರೂ ಅಂದ್ಕೊಳ್ತೇನೆ. ಯಾಕೆಂದರೆ ಎಷ್ಟೋ ಸಾರಿ ನನಗೆ ಆ ಗುಣ ಸಹಜವಾಗಿ ನನ್ನಲ್ಲಿ ಇಲ್ಲಲ್ಲ ಅನ್ನೋ ಒಂದು ಹೊಟ್ಟೆ ಕಿಚ್ಚು ಕೂಡ ನನಗಿರ್ತಾಯಿತ್ತು. ಈ ಮನುಷ್ಯನಿಗೆ ಯಾಕೆ ಈ ರೀತಿಯ ನಮಗೆ ಔದಾರ್ಯ ಅನ್ನಿಸೋದು ಈ ಮನುಷ್ಯನಿಗೆ ಯಾಕಷ್ಟು ಸಹಜವಾಗಿ ಬಂದುಬಿಟ್ಟಿದೆ ಅನ್ನೋ ಅಚ್ಚರಿ ಇವತ್ತು ನನಗೆ ಕಾಡ್ತಾ ಇದೆ. ಈ ಮಾತನ್ನು ನಾನು ಹೇಳಬೇಕಾಗಿಲ್ಲ ಅಥವಾ ನಾನೇ ಹೇಳಬೇಕಾಗಿಲ್ಲ. ನಿಡುಗಾಲದ ಸ್ನೇಹಿತ ನಾನು ಅನ್ನೋ ಒಂದು ಅಹಂಕಾರದಲ್ಲಿ ನಾನು ಹೇಳಬೇಕಾಗಿಲ್ಲ. ಈ ರೀತಿಯ ಅವರ ಮನುಷ್ಯ ಸಂಪರ್ಕಕ್ಕೆ ಬಂದ ಯಾರೂ ಹೇಳ್ಬೋದಾದ ಮಾತು. ಅದು ನನಗೆ ಆಗ್ತಿರೋ ಬರೀ ಜ್ಞಾನೋದಯ ಅಲ್ಲ, ಅದು ಅವರ ಸ್ನೇಹದಲ್ಲಿ ಬಂದ ಎಲ್ರಿಗೂ ಆದ ಒಂದು ಅನುಭವ ಅಂತ ನಾನಾದರೂ ಭಾವಿಸ್ತೇನೆ. ಇದನ್ನಾಗಲೇ ಸಾಕಷ್ಟು ಜನ ಅದನ್ನು ಹೇಳ್ಕೊಂಡಿದ್ದಾರೆ. ಅದು 100% ಸತ್ಯ ಅನ್ನೋದನ್ನು ಮಾತ್ರ ನಾನು ಇಲ್ಲಿ ಪುನರುಚ್ಚರಿಸ್ತಾ ಇದ್ದೀನಿ. ಹೀಗಾಗಿ ರಾಜಶೇಖರ್ ಇವತ್ತು ದೈಹಿಕವಾಗಿ ನಮ್ಮ ಜೊತೆಗೆ ಇಲ್ಲ ಅಂತಂದರೆ, ನಾವೇನಾದರೂ ಕಳ್ಕೊಂಡಿದ್ದೀವಿ ಅಂತಾದರೆ ಆ ರೀತಿಯ ಮನುಷ್ಯ ಸಂಬಂಧವನ್ನು ಜಾತಿ ಮತ ಲಿಂಗ ಭೇದವಿಲ್ಲದೆ ನಾನು ಹೇಗೆ ಸಮಾಜದಲ್ಲಿರೋ ಒಬ್ಬ ಸಾಮಾನ್ಯ ಜೀವಿಯೋ ಹಾಗೆ ತನ್ನ ಸಂಪರ್ಕಕ್ಕೆ ಬಂದವನು ಅಷ್ಟೇ ಸಹಜವಾದ ಸಮಾಜ ಜೀವಿ. ನನಗೆ ಅವನ ಜೊತೆಗೆ ಸಮಾನತೆಯ ಸಂಬಂಧ ಇದೆ. ಆ ಸಂಬಂಧದ ಉತ್ತರದಾಯಿತ್ವವನ್ನು ನಾನು ನಿಭಾಯಿಸ್ತಿದ್ದೇನೆ ಅಥವಾ ಮನುಷ್ಯನಾಗಿ ನಾನು ನಿಭಾಯಿಸಬೇಕಾದದ್ದು ಸಹಜ
ಅನ್ನುವ ಒಂದು ವ್ಯಕ್ತಿತ್ವ ಅಥವಾ ಜಾಯಮಾನ ಇದೆಯಲ್ಲ, ಇದನ್ನು ನಾವು ಕಳ್ಕೊಂಡಿದ್ದೇವೆ. ಅಂತಹ ಒಬ್ಬ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ. ಅದನ್ನು ಆ ರೀತಿಯ ವ್ಯಕ್ತಿಗಳು ಈ ಸಮಾಜದಲ್ಲಿ ಸಿಕ್ಕೋದು ವಿರಳ ಅನ್ನೋ ಕಾರಣಕ್ಕಾಗಿ ನಾನು ಅವ್ರನ್ನ ಕಳ್ಕೊಂಡಿದ್ದೇನೆ ಅಂತ ನನಗೆ ಏನಾದರೂ ಅನಿಸ್ತಾ ಇದ್ದರೆ, ಈ ರೀತಿಯ ಆದರಣೀಯ ಸಹಜ ಸಮಾಜ ಸಹಬಾಳ್ವೆಯ ವ್ಯಕ್ತಿತ್ವವನ್ನು ತನ್ನ ಬದುಕಿನಲ್ಲಿ ರೂಢಿಸ್ಕೊಂಡ ಒಬ್ಬ ಮನುಷ್ಯನನ್ನು ನಾವು ಕಳ್ಕೊಂಡಿದ್ದೇವೆ ಅನ್ನೋದು ನನಗೆ ಬಹಳ ನೋವನ್ನುಂಟು ಮಾಡ್ತಾ ಇದೆ. ಇದುವರೆಗೆ ರಾಜಶೇಖರರನ್ನು ಯಾರಾದರೂ ಭೇಟಿಯಾಗದೇ ಇದ್ದರೆ ಅವರು ಕಳ್ಕೊಂಡಿರೋದು ಈ ರೀತಿಯ ಒಂದು ಸಖ್ಯವನ್ನು, ಮನುಷ್ಯ ಸಖ್ಯವನ್ನು. ಮತ್ತು ಯಾರಾದರೂ ತಾವು ಅದೃಷ್ಟವಂತರು ಅಂತ ಅಂದ್ಕೊಳ್ಳೋದಿದ್ದರೆ ರಾಜಶೇಖರ ಜೊತೆ ಅರ್ಧ ಗಂಟೆ ಮುಕ್ಕಾಲು ಗಂಟೆಯಿಂದ ಹಿಡಿದು 3 ದಶಕಗಳವರೆಗೂ ಯಾರಾದರೂ ಅವ್ರ ಜೊತೆ ಈ ಸಖ್ಯವನ್ನು ಅನುಭವಿಸಿದಾರೋ ಆ ಸಖ್ಯದ ಅದೃಷ್ಟ ಅವ್ರಿಗಿದೆ. ಉಳಿದವರನ್ನು ಕಳ್ಕೊಂಡಿದ್ದಾರೆ. ಇದು ನನಗೆ ರಾಜಶೇಖರ ಬದುಕಿನಿಂದ ನಾನು ಕಲಿಬೇಕಾದ ಮತ್ತು ನನ್ನ ಜೀವನ ಇರೋವರೆಗೂ ನಾನು ನೆನಪಿಟ್ಕೊಳ್ಳೋ ಒಂದು ಗುಣ ಅಂದರೆ ಈ ರೀತಿಯ ಸಮಾಜ ಜೀವಿಯ ಬಹಳ ಸಹಬಾಳ್ವೆಯ ಬಗ್ಗೆ ಬಹಳ ಸಹಜವಾಗಿ ಒಂದು ಸಹಜತೆಯನ್ನು ಮೈಗೂಡಿಸ್ಕೊಂಡ ಒಬ್ಬ ಜೀವಿಯ ಬದುಕು ನಾನು ಕಡೆವರೆಗೂ ನೆನಪಿಟ್ಕೊಳ್ಳೋದು ಮತ್ತು ಕಡೆವರೆಗೂ ನನ್ನ ಪಾಠ ಅಂತ ನಾನಾದರೂ ಭಾವಿಸ್ಕೊಳ್ತೇನೆ. ಎರಡನೇದಾಗಿ ನಾನು ರಾಜಶೇಖರ್ ಅವರಲ್ಲಿ ಕಂಡದ್ದು ಅವರ ಬದುಕಿನ ಭಾಗವಾದ ವಿಚಾರ ಸಂಬಂಧ ನಿರಪೇಕ್ಷತೆ. ಅದನ್ನು ಇಂಗ್ಲೀಷ್ನಲ್ಲಿ ಯಾಕೆ ಕರೀಬೇಕು ಗೊತ್ತಿಲ್ಲ. ಒಬ್ಬ ವ್ಯಕ್ತಿಯ ವಿಚಾರಕ್ಕೂ ಅವನ ಜೊತೆ ತಾನಿಟ್ಕೊಳ್ಳೋ ಸಂಬಂಧಕ್ಕೂ ನೇರವಾದ ಸಂಬಂಧ ಇರಬೇಕಾಗಿಲ್ಲ ಅನ್ನೋ ಒಂದು ಮನೋಭಾವ ರಾಜಶೇಖರಲ್ಲಿ ಅನುಗಾಲವೂ ಇತ್ತು. ಸಹಜವಾಗಿ ನಾವೇನು ಮಾಡ್ತೇವೆ ಅಂದರೆ, ಯಾರಾದರೂ ನಮ್ಮದೇ ರೀತಿಯ ವಿಚಾರಗಳನ್ನ ಇಟ್ಕೊಂಡ್ರೆ ಅಥವಾ ನಮ್ಮದೇ ಸಂವೇದನೆಗಳಿದ್ದವ್ರ ಜೊತೆಗೆ ನಾವು ಬಹಳ ಆಪ್ತವಾಗಿರ್ತೇವೆ ಮತ್ತು ಅವರನ್ನು ಒಂದು ತೂಕ ಹೆಚ್ಚೇ ಆಪ್ತರ ಅಂತ ಪರಿಗಣಿಸ್ತೇವೆ ಮತ್ತು ಅವ್ರ ಜೊತೆ ನಮ್ಮ ಸಂಬಂಧ ಒಂದು ರೀತಿಯದಾಗಿರ್ತದೆ. ಇನ್ಯಾರಾದರೂ ನಮಗಿಂತ ಭಿನ್ನವಾದ ವಿಚಾರಗಳನ್ನ ಇಟ್ಕೊಂಡಿದ್ದಾರೆ, ನಮಗಿಂತ ಭಿನ್ನವಾದ ಸಂವೇದನೆಗಳನ್ನು ಹೊಂದಿದ್ದಾರೆ ಅಂತಂದ ತಕ್ಷಣ ಅವ್ರ ಬಗ್ಗೆ ನಾವು ಒಂದು ದೂರವನ್ನು ಇಟ್ಕೊಂಡಿರ್ತೇವೆ ಮತ್ತು ಅವ್ರ ಜೊತೆ ಸಂಬಂಧ ಸಾಧಿಸಲಿಕ್ಕೆ ನಾವು ಹಲವಾರು ಷರತ್ತುಗಳನ್ನು ಹಾಕ್ಕೊಂಡಿರ್ತೇವೆ. ಅವ್ರ ಜೊತೆಗೆ ಎಷ್ಟು ಬೇಕೋ ಅಷ್ಟೇ ಸಂಬಂಧ ಇಟ್ಕೊಳ್ಳೋದು ಮತ್ತು ಒಂದು ರೀತಿಯ ಅಂತರವನ್ನು ಕಾಯ್ದುಕೊಳ್ಳೋದು, ಇದು ನಮಗೆ ಸಾಮಾಜಿಕವಾಗಿ ಬಹಳ ಸಹಜ ಅನಿಸ್ಬಿಟ್ಟಿದೆ. ಮತ್ತು ಇದರಿಂದ ನಮಗೆ ಯಾರ ಜೊತೆ ಆಪ್ತತೆ ಇದೆ, ಯಾರ ಜೊತೆ ಇಷ್ಟು ದೂರ ಇಟ್ಕೊಳ್ಬೇಕು ಅನ್ನೋ ಒಂದು ಸಾಮಾಜಿಕ ರೂಢಿಯನ್ನು ಬಳಸ್ಕೊಂಡ್ಬಿಟ್ಟಿದ್ದೇವೆ. ಹಾಗಾಗಿ ಇಲ್ಲಿ ನಮ್ಮ ಜೊತೆ ಸಹಮತ ಇರುವ, ನಮ್ಮ ಸಂವೇದನೆ ಜೊತೆ ಸಹಮತ ಇರೋರ ಜೊತೆ ನಾವು ಹೆಚ್ಚು ಒಡನಾಡಬೇಕು ಅಥವಾ ಹೆಚ್ಚು ಆಪ್ತತೆಯನ್ನು ಇಟ್ಕೊಳ್ಬೇಕು. ನಮಗೆ ಭಿನ್ನವಾಗಿರುವ ಸಂವೇದನೆ ಇರುವ, ನಮ್ಮ ಭಿನ್ನವಾದ ವಿಚಾರಗಳನ್ನ ಇಟ್ಕೊಂಡು ಒಂದು ಸ್ವಲ್ಪ ದೂರದಲ್ಲಿಟ್ಟಿರಬೇಕು ಮತ್ತು ಅವ್ರ ಅನುಮಾನದಿಂದ ನೋಡಬೇಕು. ಅವ್ರ ಜೊತೆ ನಮಗಿರೋ ಮನುಷ್ಯ ಸಂಬಂಧದಲ್ಲಿ ಒಂದು ರೀತಿಯ ಅಥವಾ ಹಲವು ಬಗೆಯ ಡಿಪ್ಲೊಮೆಸಿ ಅಥವಾ ಅಂದರೆ ಎಷ್ಟು ಮುಖ ಕೆಡಿಸ್ಕೊಳ್ದೆ ಸ್ನೇಹ ಇಟ್ಕೊಳ್ಬೇಕು, ಎಷ್ಟು ಮುಖ ಕೆಡಿಸ್ಕೊಂಡ್ರೂ ಸಹ ಚಿಂತೆ ಎಲ್ಲ, ನೀನು ನನಗಿಂತ ದೂರ ಇರು ಅಂತ ನಿಷ್ಠುರವಾಗಿರಬೇಕು ಅನ್ನೋ ರೀತಿಯ ಸಾಮಾಜಿಕ ವರ್ತನೆ ನಮ್ಮಲ್ಲೆಲ್ಲ ಸಹಜವಾಗಿಬಿಟ್ಟಿದೆ. ಆದರೆ ರಾಜಶೇಖರ್ ಇದಕ್ಕೆ ಹೊರತಾಗಿತ್ತು. ರಾಜಶೇಖರ್ಗೆ ವೈಚಾರಿಕ ಭಿನ್ನಮತ ಅಂತ ಬಂದರೆ ಅದು ಬಹಳ ನಿಷ್ಠುರವಾದದ್ದು. ಒಬ್ಬರ ವಿಚಾರ ತನಗೆ ಇಷ್ಟವಾಗಲಿಲ್ಲ ಅಂದರೆ ಅಥವಾ ಅದನ್ನು ತಾನು ಒಪ್ಪೋದಿಲ್ಲ ಅಂತ ಆದರೆ, ಒಬ್ಬರ ಸಂವೇದನೆ ತನಗೆ ಇಷ್ಟವಾಗಲಿಲ್ಲ, ಅದು ತನಗೆ ಒಪ್ಪಿತವಾಗುವ ಸಂವೇದನೆ ಅಲ್ಲ ಅಂತ ಆದರೆ, ಅದನ್ನು ಸಾಧ್ಯ ಇದ್ದರೆ ಆ ವ್ಯಕ್ತಿಯ ಮುಖಕ್ಕೆ ಹೇಳಿಬಿಡು, ಕಣ್ಣಿಗೆ ಕಣ್ಣು ಕೊಟ್ಟು ಮುಖಕ್ಕೆ ಹೇಳಿಬಿಡು. ಅದರಲ್ಲಿ ಯಾವ ಹಿಂಜರಿಕೆಯೂ ಅವರಲ್ಲಿ ಇರ್ತಾ ಇಲ್ಲ. ಎಷ್ಟೋ ಸಾರಿ ನಮ್ಗೆ ಆಶ್ಚರ್ಯ ಆಗ್ತಿತ್ತು, ಯಾಕೆ ಇಷ್ಟು ನಿಷ್ಠುರವಾಗಿ ಆ ಮುಖಕ್ಕೆ ಮುಖ ಕೊಟ್ಟು ಹೇಳಬೇಕು, ಅದನ್ನು ಬೇರೆ ರೀತಿಯಲ್ಲಿ ಒಂದು ಒಪ್ಪಿಗೆ ಆಗುವಾಗೆ ಸೌಮ್ಯ ವಿಧಾನದಲ್ಲಿ ಹೇಳಬಾರ್ದಂತ. ಆದರೆ ರಾಜಶೇಖರ್ ಜಾಯಮಾನವೇ ಆಗಲ್ಲ. ನಿಮ್ಮ ಎದುರಿಗಿದ್ದ ವ್ಯಕ್ತಿಯ ವಿಚಾರದಲ್ಲಿ ನಿನಗೆ ಭಿನ್ನಮತ ಅಂತ ಇದೆ ಅಂದರೆ, ನಿನಗೆ ಎದುರಿಗಿದ್ದ ವ್ಯಕ್ತಿಯ ಸಂವೇದನೆ ನಿನಗೆ ಇಷ್ಟ ಇಲ್ಲ ಅಂತ ಆದರೆ, ಅದು ಯಾವ ಸಂದರ್ಭ, ಯಾವ ಸನ್ನಿವೇಶ, ಯಾವ ವೇದಿಕೆ ಅಂತ ನೋಡಿದೆ ಅವರು ಅದನ್ನು ನೇರವಾಗಿ ಹೇಳಿಬಿಡೋದು. ರಾಜಶೇಖರ್ ಬಗ್ಗೆ ನೇರ ನಿಷ್ಠುರ ಅಂತಾರಲ್ಲ, ಈ ನೇರ ನಿಷ್ಠುರ ಅಂತೂ ಕೆಲವೊಂದು ಸಾರಿ ಕಸ್ವಿಸಿ ಉಂಟು ಮಾಡೋಷ್ಟು ನೇರ ನಿಷ್ಠುರತೆ ಅವ್ರಿಗೆ. ಹೀಗೆ ಹೇಳಿದ ತಕ್ಷಣ
ಅವರಿಗೆ ಆ ರೀತಿ ಭಿನ್ನಮತ ಇರೋ ವ್ಯಕ್ತಿ ಅಥವಾ ಸಂವೇದನೆಯಿಂದ ಸಂವೇದನೆ ಒಪ್ಪಿತವಲ್ಲದ ವ್ಯಕ್ತಿಯ ಜೊತೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಆ ಸಂವೇದನೆಗೆ ಸಂಬಂಧಪಟ್ಟ ಹಾಗೆ ನೇರ ನಿಷ್ಠೂರ ಕಡಾತುಳ್ಳದ ವ್ಯವಹಾರ. ಆದರೆ ಅದು ಮುಗಿದ ತಕ್ಷಣ ಆ ವ್ಯಕ್ತಿ ಅವ್ರಿಗೆ ಆಪ್ತ. ಅಂದರೆ ಯಾವ ವ್ಯಕ್ತಿಯ ಜೊತೆ ಈ ರೀತಿ ವಿಚಾರ ಸಂವೇದನೆಗಳ ಭಿನ್ನಮತದಿಂದಾಗಿ ಕಡಾತುಂಡವಾಗಿ ಮಾತಾಡಬಲ್ಲರೋ, ಅದು ಮುಗಿದ ನಂತರ ಆ ವ್ಯಕ್ತಿ ಮತ್ತೆ ತನಗೆ ಸಮಾನ, ಆ ವ್ಯಕ್ತಿ ತನಗೆ ಆಪ್ತ. ಆತ ತನಗಿಂತ ಬೇರೆಯವನು, ತನಗಿಂತ ಭಿನ್ನ, ತನಗೆ ಹತ್ತಿರ ಆಗಲಿಕ್ಕೆ ಲಾಯಕ ಇಲ್ಲದವನು ಅಂತ ಎಂದೂ ಅವರು ಭಾವಿಸಿದ್ರು. ಹಾಗೆ ಅವರ ಭಿನ್ನಮತವನ್ನು ಅನುಭವಿಸಿಯೂ ಅವರ ಸ್ನೇಹದಲ್ಲಿ ನೀವು ಇರ್ಬೋದಾಗಿತ್ತು. ಮತ್ತು ಅವರು ಆ ಸ್ನೇಹ ಹೇಗಿತ್ತು ಅಂದರೆ, ನಿನಗೆ ಆ ಭಿನ್ನಮತ ಇದ್ದರೂ, ನಿನಗೆ ಸಂವೇದನೆ ಬೇರೆ ಇದ್ದರೂ, ನೀನು ನನ್ನ ಹಾಗೆ ಸಮಾಜದಲ್ಲಿರೋ ಒಬ್ಬ ಮನುಷ್ಯ. ನಿನ್ನ ಜೊತೆ ನನಗೆ ಭಿನ್ನಮತ ಇದೆ ಅಂದರೆ ಅದು ನಿನ್ನ ವಿಷಯದಲ್ಲೂ ನನ್ನ ಬಗ್ಗೆಯೂ ಹಾಗೆ. ಆದರೆ ನಿನ್ನ ಮನುಷ್ಯ ಸಂಬಂಧದಲ್ಲಿ ಇದು ದೊಡ್ಡ ಅಡ್ಡಿಯಾಗ್ಬೋದು. ಇದು ಅಡ್ಡಿಯಾಗುವ ವಿಷಯವೇ ಅಲ್ಲ. ಯಾವ ಕಾರಣಕ್ಕಾಗಿ ನಿನಗೆ ಭಿನ್ನಮತ ಇದೆಯೋ ಅದನ್ನು ಚರ್ಚೆ ಮಾಡ್ತಲೇ ಇರೋಣ, ಅದು ಹಾಗೆ ಮುಂದುವರಿಯಲಿ. ಅದರಿಂದ ನಿನ್ನ ಮನುಷ್ಯ ಸಂಬಂಧದಲ್ಲಿ ಯಾವುದೇ ಅಡ್ಡಿಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಸಾಧ್ಯ ಇರಕೂಡ್ದು ಅನ್ನೋ ಒಂದು ಸಹಜ ಮನೋಭಾವ ಅವರಲ್ಲಿತ್ತು. ನೀವು ಯಾರನ್ನೇ ಕೇಳಿ, ಅವರು ಸಹಮತ ಇರುವ, ವೈಚಾರಿಕ ಸಹಮತ ಅಥವಾ ಸಂವೇದನೆ ಸಹಮತ ಇರೋ ಒಟ್ಟಿಗೆ ಎಷ್ಟು ಆಪ್ತವಾಗಿ ಇರಬಲ್ಲರೋ, ವೈಚಾರಿಕ ಭಿನ್ನಮತ ಮತ್ತು ಸಂವೇದನೆ ಭಿನ್ನಮತ ಇರೋರ ಜೊತೆಗೂ ಅಷ್ಟೇ ಆಪ್ತವಾಗಿರಬಲ್ಲರು ಮತ್ತು ಅಷ್ಟೇ ಆಪ್ತವಾಗಿ ಒಡನಾಡಬಲ್ಲವರು ಆಗಿತ್ತು. ಅಯ್ಯೋ, ರಾಜಶೇಖರ್ ಸಂವೇದನೆ ನನ್ನ ಸಂವೇದನೆ ಒಂದೇ ಅಲ್ಲ ಅಂತ ನೀವು ದೂರ ಉಳಿಬೇಕೇ ಹೊರತು ರಾಜಶೇಖರ್ ದೂರ ಉಳಿತಿರಲಿಲ್ಲ. ಎಷ್ಟೋ ಸಾರಿ ಆ ರೀತಿಯ ಒಂದು ನೇರ ಮುಖಾಮುಖಿ ಆದ ನಂತರ, ಅದು ಮುಗಿದ ನಂತರ ಅವರು ಎಷ್ಟು ಸಹಜವಾಗಿ ನಿಮ್ಮ ಜೊತೆ ವರ್ತಿಸ್ತಾ ಇದ್ರು ಅಂದರೆ, ನಮಗೆ ಈ ಕ್ಷಣದ ಹಿಂದೆ ಕಂಡ ವ್ಯಕ್ತಿ ಯಾರು, ಈಗ ನಮ್ಮ ಜೊತೆ ಒಡನಾಡ್ತಿರೋ ವ್ಯಕ್ತಿ ಯಾರು ಅಂತ ಅಚ್ಚರಿ ಪಡುವ ರೀತಿಯಲ್ಲಿ ಅವರು ವರ್ತಿಸ್ತಾ ಇದ್ರು. ಇದನ್ನು ಬರೀ ಸಾಮಾನ್ಯ ಮನುಷ್ಯರ ಜೊತೆಗೆ ಮಾತ್ರ ಅಲ್ಲ, ಇದನ್ನು ಅನಂತಮೂರ್ತಿ ಅವ್ರ ಜೊತೆ ಆಗಿರೋದನ್ನು ನಾನು ಕಂಡಿದ್ದೀನಿ. ಅನಂತಮೂರ್ತಿ ರಾಜಶೇಖರ್ಗೆ ಬಹಳ ಆಪ್ತರಾಗಿದ್ದರು. ರಾಜಶೇಖರ್ ಅಂದರೆ ಅನಂತಮೂರ್ತಿಗೆ ಎಷ್ಟು ಪ್ರೀತಿ ಇತ್ತೋ, ಆದರೆ ವೈಚಾರಿಕ ಭಿನ್ನಮತ ಬಂದರೆ, ಸಂವೇದನೆ ಭಿನ್ನಮತ ಬಂದರೆ ಯಾವ ವೇದಿಕೆ ಅಂತ ನೋಡಿದೆ ರಾಜಶೇಖರ್ ಕಡಾತುಂಡವಾಗಿ ಅದನ್ನು ನಿರಾಕರಿಸ್ಬಿಡೋದು. ಅದರಿಂದ ಅನಂತಮೂರ್ತಿಗೆ ಕೆಲವೊಂದು ಸಾರಿ ಕಸಿವಿಸಿ ಆಗ್ತಾಯಿತ್ತು. ರಾಜಶೇಖರ್ ಯಾಕೆ ನನ್ನನ್ನು ಅರ್ಥ ಮಾಡ್ಕೊಳ್ತಾಯಿಲ್ಲ, ರಾಜಶೇಖರ್ ಹೀಗೆ ಮಾತಾಡ್ತಿದ್ದಾನೆ ಅಂತ. ಆದರೆ ರಾಜಶೇಖರ್ ಅದರಲ್ಲಿ ಏನೂ ವಿನಾಯಿತಿ ತೋರಿಸ್ತಿರಲಿಲ್ಲ. ಅನಂತಮೂರ್ತಿ ಅಂತ ದೊಡ್ಡ ಮನುಷ್ಯ ಅಂತ ಏನೂ ವಿನಾಯಿತಿ ತೋರಿಸ್ತಿರಲಿಲ್ಲ, ಅದನ್ನು ಹೇಳ್ಬಿಡ್ತಾಯಿದ್ರು. ಆ ವಿಚಾರ ಮುಗಿದು, ಆ ಚರ್ಚೆ ಮುಗಿದು ಬಿಟ್ಟರೆ ಆಮೇಲೆ ಮತ್ತೆ ಅನಂತಮೂರ್ತಿಯವ್ರ ಜೊತೆ ಸಹಜವಾದ ಸಂಬಂಧ. ಎಷ್ಟೋ ಸಾರಿ ಅನಂತಮೂರ್ತಿ ಒಂಥರ ಕ್ರುದ್ಧರಾಗಿ, ರಾಜಶೇಖರ ಹಿಂಗೆ ಮಾತಾಡ್ಬಿಟ್ಟ ಅಂತ ಕ್ರುದ್ಧರಾಗಿ ಒಂದು ರೀತಿ ಮುಖ ಊಸ್ಕೊಂಡು ದೂರ ಇದ್ದರೂ ಸಹ, ರಾಜಶೇಖರ ಅಷ್ಟೇ ಸಹಜವಾಗಿ ಅವ್ರ ಹತ್ರ ಹೋಗಿ ಬೇರೆ ಸಹಜ ವಿಚಾರಗಳನ್ನು ಮಾತಾಡಿದ ತಕ್ಷಣ ಅನಂತಮೂರ್ತಿ ಕರಗ್ಬಿಟ್ಟು, ರಾಜಶೇಖರ್ ನಿನ್ನ ಮೇಲೆ ಯಾಕೋ ಸಿಟ್ಟು ಮಾಡ್ಕೊಂಡೆ. ಅದು ಕೆಲವೊಂದು ಸರಿ ವೇದಿಕೆಗಳಲ್ಲೇ ಆಗಿಬಿಡ್ತಾಯಿತ್ತು. ವೇದಿಕೆಗಳಲ್ಲೇ ರಾಜಶೇಖರ್ ವಿರುದ್ಧ ಅವರು ಕಿಡಿಕಾರ್ಬಿಡ್ತಾಯಿದ್ರು. ರಾಜಶೇಖರ್ ವಿಚಾರಗಳನ್ನು ಹಂಗಿಸುವಷ್ಟು ಕಿಡಿಕಾರ್ಬಿಡ್ತಾಯಿದ್ರು. ಕೆಳಗಿಳಿದು ಬಂದ ನಂತರ ಆ ಆಪ್ತತೆಯನ್ನು ಕಂಡುಬಿಟ್ಟು, ಅಯ್ಯೋ ರಾಜಶೇಖರ್ ಸುಮ್ಮನೆ ನಿಮ್ಮ ಮೇಲೆ ರೇಗ್ಬಿಟ್ನಲ್ರಿ, ಯಾಕೆ ಹಿಂಗೆ ಮಾಡಿದೆ ನಾನು ಅಂತ ಅನಂತಮೂರ್ತಿ ಆಡಿದ್ದಿದೆ. ಆದರೆ ರಾಜಶೇಖರ್ಗೆ ಅದು ಬಹಳ ಸಹಜವಾಗಿತ್ತು. ಅಂದರೆ ಅನಂತಮೂರ್ತಿಯ ಜೊತೆಗೆ ಆಗಲಿ ಅಥವಾ ಇನ್ಯಾರ ಜೊತೆಗೆ ಆಗಲಿ, ಅಲ್ಲಿ ಸಾಮಾಜಿಕ ಸ್ಥಾನಮಾನ ಅಥವಾ ನಿಮ್ಮ ಸಮಾಜದ ದೃಷ್ಟಿಯಲ್ಲಿ ಮೇಲು ಕೀಳು ಅನ್ನೋದು ರಾಜಶೇಖರ್ಗೆ ಇಲ್ಲವೇ ಇಲ್ಲ. ಅದು ಪಣಿರಾಜನ ವಿಷಯದಲ್ಲೂ ಅಷ್ಟೇ, ಅನಂತಮೂರ್ತಿಯ ವಿಷಯದಲ್ಲೂ ಅಷ್ಟೇ, ಲಂಕೇಶ್ವರ ವಿಷಯದಲ್ಲೂ ಅಷ್ಟೇ, ಅಥವಾ ಅವ್ರ ಜೊತೆಗೆ ಸಂಪರ್ಕಕ್ಕೆ ಬಂದ ಯಾರ ವಿಷಯದಲ್ಲೂ ಅಷ್ಟೇ. ಅದೇ ರೀತಿಯ ಇದನ್ನು ನಾನು ವಿಚಾರ ಮತ್ತು ಮಾನವ ಸಂಬಂಧಗಳ ನಿರಪೇಕ್ಷತೆ ಅಂತ ಹೇಳ್ತೇನೆ. ಒಂದಕ್ಕೆ ಒಂದನ್ನು ಲಗಾಯಿಸದೆ, ಒಂದಕ್ಕೆ ಒಂದನ್ನು ಜೋಡಿಸದೆ ಈ ರೀತಿ ಬದುಕಲಿಕ್ಕೆ, ಸಹಜವಾಗಿ ಬದುಕಲಿಕ್ಕೆ ಸಾಧ್ಯ ಅಂತ ತೋರಿಸಿಕೊಟ್ಟ ವ್ಯಕ್ತಿ, ನನ್ನ ಮಟ್ಟಿಗಂತೂ ನನಗೆ ತೋರಿಸಿಕೊಟ್ಟ ವ್ಯಕ್ತಿ ರಾಜಶೇಖರ್. ಆ ಕಾರಣಕ್ಕಾಗಿ ಅವರಿಗೆ ಈ ರೀತಿಯ ಅಂತ ಹೇಳ್ತಾರೆ ಗುಂಪುಗಾರಿಕೆ ಅನ್ನೋದಿರಲಿಲ್ಲ. ಅವರು ಈ ಗುಂಪಿಗೆ ಸೇರಿದಾರೋ ಆ ಗುಂಪಿಗೆ ಸೇರಿದಾರೋ ಅಂತ ನೀವು ಬೆಟ್ಟು ಮಾಡಿ ತೋರಿಸಲಿಕ್ಕೆ ಆಗದ ಹಾಗೆ ಅವರು ಬದುಕಿದವರು. ಎಷ್ಟೋ ಸಾರಿ ಅವ್ರಿಗೆ ಯಾವ ಸಂಘಟನೆಗಳನ್ನು ಅವರು ಬೆಂಬಲಿಸ್ತಾರೋ ಆ ಸಂಘಟನೆಗಳು ನಮಗೆ ಪ್ರಿಯವಲ್ಲ ಅನ್ನಿಸ್ದಾಗ ನಾವು ಅದ್ರ ಜೊತೆ ತಾರಾಮಾರ ಜಗಳ ಆಡಿದರೂ ಸಹ
ಅವರು ಆ ಸಂಘಟನೆಗಳ ಜೊತೆ ಹೋದಾಗ ನಾವು ದೂರ ಉಳಿದ್ರೂ ಸಹ ಅದರಿಂದ ಅವರಿಗೆ ನಮ್ಮ ಸ್ನೇಹದಲ್ಲಿ ಅಥವಾ ನಮ್ಮ ಒಡನಾಟದಲ್ಲಿ ಅಥವಾ ವಿಚಾರ ವಿನಿಮಯದಲ್ಲಿ ಏನೇನೂ ವ್ಯತ್ಯಾಸ ಆಗ್ತಾ ಇರಲಿಲ್ಲ. ಆ ರೀತಿಯ ಒಂದು ಸಾಮಾಜಿಕ ವ್ಯಕ್ತಿತ್ವವನ್ನು ಅವರಿಗೆ ರೂಢಿಯಾಗಿರೋದು ಹೇಗೆ ಮತ್ತು ಅದನ್ನೂ ಸಹ ಅವರು ಪ್ರಜ್ಞಾಪೂರ್ವಕವಾಗಿ ವ್ಯಕ್ತಪಡಿಸ್ತಿದ್ದಲ್ಲ. ಅದು ತಮ್ಮ ಜೀವನದಿಂದ, ತಮ್ಮ ಜೀವನ ವಿಧಾನದಿಂದ ಸಹಜವಾಗಿ ಬಂದಿರುವುದು ಅನ್ನೋ ರೀತಿಯಲ್ಲಿ ಅವರು ಅದನ್ನು ಪ್ರಕಟಪಡಿಸ್ತಾ ಇದ್ದರು. ಇದು ನನಗೆ ಬಹಳ ದೊಡ್ಡ ಅಚ್ಚರಿಯ ವಿಷಯ. ಹೇಗೆ ನೀವು ಈ ರೀತಿಯ ವಿಚಾರ ಮತ್ತು ಸಂಬಂಧ ಇವೆರಡನ್ನೂ ನಿರಪೇಕ್ಷವಾಗಿಟ್ಕೊಂಡು ವಿಚಾರ ಭಿನ್ನಮತದ ನಡುವೆಯೂ ಗಾಢ ಸಂಬಂಧಗಳನ್ನು ಹೇಗೆ ಉಳಿಸ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ, ಅದು ನಿಮ್ಮ ಜೀವನದಿಂದ ಹೇಗೆ ಬರ್ತದೆ, ಅಂಥ ಜೀವನ ಕ್ರಮ ಯಾವುದು ಅನ್ನೋದನ್ನು ನನಗೆ ಯೋಚನೆ ಮಾಡುವ ಹಾಗೆ ಮಾಡಿದವರು ರಾಜಶೇಖರ್ ಅಲ್ಲ, ರಾಜಶೇಖರ ಬದುಕು. ಇದನ್ನು ಅವ್ರ ಜೊತೆಗೆ ಭಿನ್ನಮತ ಇರೋ ಎಲ್ಲರೂ ಅನುಭವಿಸಿರ್ತಾರೆ, ಅಥವಾ ಅವ್ರ ಜೊತೆಗೆ ಜಗಳ ಮಾಡಿದ ಅಥವಾ ಚರ್ಚೆ ಮಾಡಿದ ಎಲ್ಲರೂ ಅನುಭವಿಸಿರ್ತಾರೆ. ಎಷ್ಟೋ ಸಾರಿ ಆ ರೀತಿಯ ಭಿನ್ನಮತದ ಕಾರಣಕ್ಕಾಗಿ ರಾಜಶೇಖರ್ ಇಷ್ಟಪಡದೇ ಇದ್ದರೂ ಸಹ, ಅಥವಾ ರಾಜಶೇಖರ್ ತನ್ನ ಸಂಬಂಧವನ್ನು ಮುಂದುವರಿಸ್ಕೊಂಡು ಹೋದರೂ ಸಹ ರಾಜಶೇಖರ್ ಬಗ್ಗೆ ಒಂದು ಅನುಮಾನದ ದೃಷ್ಟಿಕೋನ ಇಟ್ಕೊಂಡಿರೋ ಹಲವಾರು ಜನ ಕರ್ನಾಟಕದಲ್ಲಿ ಇರ್ಬೋದು. ಆದರೆ ಅಂಥವ್ರಿಗೂ ಕೂಡ ರಾಜಶೇಖರ್ ಎದುರಿಗೆ ಬಂದರೆ ತಮ್ಮನ್ನು ಈ ಕಾರಣಕ್ಕಾಗಿ ಕಡೆಗಣ್ಣಿಂದ ನೋಡ್ತಾರೆ ಅಂತ ಅನಿಸಿದ ಹಾಗೆ ಅವರು ಬದುಕಿದ್ರು. ಮತ್ತು ಅದರ ಅನುಭವ ಅವರನ್ನು ವಿರೋಧಿಸಿದ ಅಥವಾ ಅವರಿಗೆ ಭಿನ್ನಮತ ತೋರಿದ ಎಲ್ರಿಗೂ ಆಗಿದೆ. ಅವರ ಸಾವಿನ ನಂತರ ಒಂದಷ್ಟು ಅನುಭವಗಳನ್ನ ಬರ್ಕೊಂಡವರು ಅದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಇದು ಬಹಳ ವಿಶಿಷ್ಟವಾದ ರಾಜಶೇಖರ್ ಬದುಕಿನ ವಿಶೇಷ ಇದು. ಮತ್ತು ನಾವೇನಾದರೂ ಈ ಸಹಬಾಳ್ವೆ ಮತ್ತು ಸಹನೆ ಮತ್ತು ಈ ರೀತಿಯ ವಿಚಾರ ಸಂಬಂಧ ನಿರಪೇಕ್ಷತೆಯನ್ನು ಬಯಸುವ ಈ ಹೊತ್ತಲ್ಲಿ ರಾಜಶೇಖರ್ ನಮ್ಮಿಂದ ಹೋಗಿರೋದು, ಅದು ನಾವು ಕಳ್ಕೊಂಡಿರೋ ನಮ್ಮ ಸಾಮಾಜಿಕ ಬದುಕು ಕಳ್ಕೊಂಡಿರೋ ಎರಡನೇ ವಿದ್ಯಮಾನ, ಎರಡನೇ ವಿಚಾರ ಅಂತ ನನಗಾದರೂ ಅನಿಸುತ್ತೆ. ನಾನು ಅದರಿಂದ ಬಹಳ ಕಲ್ತಿದ್ದೇನೆ ಮತ್ತು ಅದನ್ನು ಸಾಕಷ್ಟು ನನ್ನ ಜೀವನದ ಭಾಗವಾಗಿ ಮಾಡಿಕೊಳ್ಳೋಕ್ಕೆ ನಾನು ಪ್ರಯತ್ನವನ್ನೂ ಪಡ್ತಾ ಇದ್ದೇನೆ. ಹಾಗಾಗಿ ರಾಜಶೇಖರನ್ನ ಕಳ್ಕೊಂಡು ನಾನು ಏನನ್ನು ಕಳ್ಕೊಂಡಿದ್ದೇನೆ ಅಂದರೆ ಅಂಥ ವಿಚಾರ ಮತ್ತು ಸಂಬಂಧಗಳ ನಿರಪೇಕ್ಷತೆಯನ್ನು ಸಹಜ ಸಾಮಾಜಿಕ ಜೀವನದ ರೂಢಿಯಾಗಿ ಮಾಡಿಕೊಂಡಿರೋದನ್ನು, ಅಂತಹ ಒಬ್ಬ ಮಾರ್ಗದರ್ಶಕನನ್ನು ನಾನು ಕಳ್ಕೊಂಡಿದ್ದೇನೆ. ಅದು ನನಗೆ ಎರಡನೇ ದುಃಖದ ವಿಷಯ. ಇನ್ನು ಮೂರನೇ ವಿಷಾದದ ಸಂಗತಿಯೊಂದನ್ನು, ರಾಜಶೇಖರನ್ನ ಕಳ್ಕೊಂಡ ಸಮಯದಲ್ಲಿ ಮೂರನೇ ವಿಷಾದದ ಸಂಗತಿಯೊಂದನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋಕ್ಕೆ ನಾನು ಇಷ್ಟಪಡ್ತೇನೆ. ರಾಜಶೇಖರ್ ಜೊತೆ ಆಪ್ತ ಸಂಬಂಧ ಇಲ್ಲದೇ ಇದ್ದರೂ, ರಾಜಶೇಖರ್ ಜೊತೆ ನಿಮ್ಮ ಒಡನಾಟ ಇಲ್ಲದೇ ಇದ್ದರೂ ಸಹ ರಾಜಶೇಖರರ ಬರಹಗಳು ಸಾರ್ವಜನಿಕವಾಗಿವೆ. ಅದನ್ನು ಯಾರಾದರೂ ಓದ್ಕೊಳ್ಬೋದಾಗಿದೆ ಮತ್ತು ಅದರಿಂದ ಅವರ ಬದುಕನ್ನು ಗ್ರಹಿಸ್ಕೊಳ್ಬೇಕಾಗಿದೆ, ಅವರ ವಿಚಾರಗಳನ್ನು ಗ್ರಹಿಸ್ಕೊಳ್ಬೋದಾಗಿದೆ. ಅವು ಒಟ್ಟಾಗಿ ಪ್ರಕಟಿತವಾಗಿಲ್ಲದೆ ಇದ್ದರೂ ಕೂಡ ಈಗ ಸಾಕಷ್ಟು ಅವರ ಬರಹಗಳನ್ನು ನಾವು ಓದಿ ಅವರನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೋದಾಗಿದೆ. ಅದಕ್ಕಿಂತ ಸ್ವಲ್ಪ ಹೆಚ್ಚು ಕಷ್ಟದಾಯಕ ಅಂತಂದರೆ, ನಾನು ಹೇಳಿದ ನನ್ನ ಮೊದಲ ಎರಡು ವಿಚಾರಗಳು, ಅವರ ಮನುಷ್ಯ ಸಹಜ ಬದುಕಿನ ಸಾಮಾಜಿಕತೆ ಅದು ಒಂದು, ಎರಡನೇದು ವಿಚಾರ ಸಂಬಂಧ ನಿರಪೇಕ್ಷತೆ. ಈ ಎರಡೂ ಸಾಧಿಸಿದಂಥ ಬದುಕುಗಳು ಅಪರೂಪ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಕಳ್ಕೊಂಡಿದ್ದೇವೆ ಅಂತ ಹೇಳಿದೆ. ಮೂರನೇ ವಿಚಾರವನ್ನು, ಅಷ್ಟು ಒಡನಾಟ ಇಲ್ಲದೆಯೂ ಅವರ ಬದುಕಿನ ಕಾಲ ದೇಶಗಳ ಚೌಕಟ್ಟನ್ನು ಸ್ವಲ್ಪ ಹಿಂತಿರುಗಿ ನೋಡಿಕೊಂಡು ಅರ್ಥ ಮಾಡಿಕೊಂಡ್ರೆ, ಒಂದು ಕಾಲದ ವ್ಯಕ್ತಿತ್ವವನ್ನು ನಾವು ಕಳ್ಕೊಂಡಿದ್ದೇವೆ ಮತ್ತು ನಮಗೆ ಅವಶ್ಯಕವಾಗಿ ಬೇಕಾದ ಒಂದು ಕಾಲದ ವ್ಯಕ್ತಿತ್ವವನ್ನು ನಾವು ಕಳ್ಕೊಂಡಿರೋದನ್ನು ನಮ್ಮ ಸಂವೇದನೆಗೆ ಅರಿವಾಗುತ್ತೆ. ಅದೇನು? ಅದು ರಾಜಶೇಖರ ಬದುಕಿದ ಕಾಲ ದೇಶಗಳಿಗೆ ಸಂಬಂಧಿಸಿದ್ದು. ಅದನ್ನು ಅವರ ವೈಯಕ್ತಿಕ ಪರಿಚಯ ಇಲ್ಲದೆಯೂ, ಅವರ ಜೊತೆಗೆ ಯಾವ ಒಡನಾಟ ಇಲ್ಲದೆಯೂ ಯಾರೂ ಸಹ ತನ್ನ ಸಂವೇದನೆಗೆ ತಗೊಳ್ಬೋದಾದಂತಹ ಒಂದು ಬೌದ್ಧಿಕ ಪ್ರಯತ್ನ ಇದು. ಆ ಬೌದ್ಧಿಕ ಪ್ರಯತ್ನವನ್ನು ನಾವು ಯಾರೂ ಮಾಡ್ಬೋದು. ಅಂಥ ಒಂದು ಬೌದ್ಧಿಕ ಯತ್ನದಲ್ಲಿ ನಾನು ಕಂಡುಕೊಂಡದ್ದೇನು ಅಂತ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಆ, ರಾಜಶೇಖರ್ ಹುಟ್ಟಿದ್ದು 1946ರಲ್ಲಿ. ಅಂತಂದರೆ ಅವರು ತಮ್ಮ ಬಾಲ್ಯ ಮತ್ತು ಯೌವನಕ್ಕೆ ಕಾಲಿಟ್ಟದ್ದು 50 ಮತ್ತು 60ರ ದಶಕದಲ್ಲಿ. ಈ 50, 60ರ ದಶಕದ ಉಡುಪಿ ಅಥವಾ ಕರ್ನಾಟಕ, ಭಾರತ ಮತ್ತು ಉಡುಪಿ ಇನ್ಯಾವುದನ್ನೇ ತಗೊಂಡ್ರು, ಇಲ್ಲಿ ವಸಾಹತುಶಾಹಿ ವಿರೋಧಿ ಹೋರಾಟ ಕಾಲದಲ್ಲಿ ರೂಪುಗೊಂಡ ಅಥವಾ ಹರಳುಗಟ್ಟಿಕೊಂಡ ಒಂದು ವೈಚಾರಿಕತೆ, ಒಂದು ಸಾಮಾಜಿಕ ವೈಚಾರಿಕತೆ ಸಮಾಜದಲ್ಲಿ ರೂಢಿಯಾಗಿತ್ತು. ಸಮಾಜದಲ್ಲಿ ಸಾಮಾನ್ಯ ಮನುಷ್ಯರ ಸಂವೇದನೆಗೂ ದಕ್ಕುವ ಹಾಗೆ ರೂಢಿಯಾಗಿದ್ದಂಥ ಒಂದು ವೈಚಾರಿಕತೆ ಇತ್ತು. ಅದೇನು? ಅದು ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಅನ್ನೋದು ನಮ್ಮ ಸಮಾಜದಲ್ಲಿ ಸಹಜವಾಗಿರಬೇಕಾದದ್ದು. ಜಾತಿ, ಮತ, ಲಿಂಗಗಳ ಈ ಭೇದವನ್ನು ಅಥವಾ ತಾರತಮ್ಯವನ್ನು ನಾವು ಸಾಮಾಜಿಕವಾಗಿ ಪ್ರಶ್ನೆ ಮಾಡಬೇಕು ಮತ್ತು ನಮ್ಮ ಸಮಾಜದಿಂದ ಈ ತಾರತಮ್ಯವನ್ನು ನಿವಾರಿಸಿ ಆ ನಿವಾರಣೆಯ ಮೂಲಕ ಒಂದು ಸಹನೆ, ಸಹಬಾಳ್ವೆಯ ಹೊಸ ಸಮಾಜವೊಂದನ್ನು ನಾವು ಕಟ್ಕೊಳ್ಬೇಕು. ಆ ಕಟ್ಕೊಳ್ಳೋ ಮೂಲಕವೇ ನಮ್ಮ ಭಾರತ ಒಂದು ಸ್ವತಂತ್ರ ದೇಶವಾಗಿ ಸಮಾನತೆಯನ್ನು, ಮನುಷ್ಯ ಸಮಾನತೆಯನ್ನುಳ್ಳ ದೇಶವಾಗಿ ಇರ್ತದೆ ಅನ್ನೋ ವಿಚಾರಗಳ ಪ್ರಭಾವ 50 ಮತ್ತು 60ರ ದಶಕದ ಮೊದಲಿಗೆ ಬಹಳ ಪ್ರಖರವಾಗಿತ್ತು ಮತ್ತು ಜನಸಾಮಾನ್ಯರಲ್ಲೂ ಅದಿತ್ತು. ಅದನ್ನು ನಾವು ಆ ಕಾಲದಲ್ಲಿ ಬದುಕಿದ ಜನರ ಮನೋಭಾವಗಳಿಂದ ಮತ್ತು ಅವರ ಸಾಮಾಜಿಕ ವರ್ತನೆಗಳಿಂದ ನಾವು ಅದನ್ನು ಕಂಡುಕೊಳ್ಬೋದು. ಹಾಗಂತ ಅದೇ ಎಲ್ಲರನ್ನೂ ಪ್ರಭಾವಿಸಿತು ಅಂತಲ್ಲ. ಅದಕ್ಕೆ ವಿರುದ್ಧವಾದಂತಹ ಮತ್ತು ಈ ರೀತಿಯ ವಿಚಾರಗಳನ್ನು ಒಪ್ಪದ ಒಂದು ಬಲಪಂಥೀಯ ವಿಚಾರಗಳು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಮತ್ತು ತನ್ನ ಪ್ರಭಾವವನ್ನು ಬೆಳೆಸ್ಕೊಳ್ಳಿಕ್ಕೆ ಅಷ್ಟೇ ತುರ್ಸಿನ ಕೆಲಸ ಮಾಡ್ತಿದ್ದವು ಅನ್ನೋದನ್ನ, ಆ ವಿಚಾರವನ್ನು ಆಚೆಗಿಡೋಣ. ಆ ಕಾಲದಲ್ಲಿ ವಿದ್ಯೆಯನ್ನು ಕಲಿತಂಥ, ಆ ಕಾಲದಲ್ಲಿ ಒಂದು ಊರಿನಲ್ಲಿ ಸಹಜವಾಗಿ ಬದುಕಿದಂಥ ಒಂದು ಕೆಳ ಮಧ್ಯಮ ವರ್ಗ ಮತ್ತು ಮಧ್ಯಮ ವರ್ಗದ ವಿದ್ಯಾವಂತರಿಗೆ ಈ ರೀತಿಯ ಒಂದು ಮನೋಭಾವ ಒಂದು ಸಾಮಾಜಿಕ ಮನೋಭಾವವಾಗಿ ಸಹಜವಾಗಿರುವಂಥ ವಾತಾವರಣ ಇತ್ತು. ಅವರ ನಂತರದ ತಲೆಮಾರಿನ ನನ್ನ ಕಾಲದಲ್ಲೂ ಅದರ ಒಂದಷ್ಟು ಗಸಿ ಉಳಿದಿತ್ತು ಅನ್ನೋದನ್ನು ನಾನು ನೆನೆಸ್ಕೊಂಡ್ರೆ, ನನ್ನ ಬಾಲ್ಯ ಮತ್ತು ನನ್ನ ಯೌವನ ನೆನೆಸ್ಕೊಂಡ್ರೆ, ಅಂಥದ್ದೊಂದು ರೆಸಿಡ್ಯೂ ಅಥವಾ ಗಸಿ ಉಳಿದಿತ್ತು ಅಂತ ನೆನೆಸ್ಕೊಂಡ್ರೆ ರಾಜಶೇಖರ ಕಾಲದಲ್ಲಿ ಅದು ಬಹಳ ದಟ್ಟವಾಗಿ ಪ್ರಭಾವದಲ್ಲಿತ್ತು ಅಂತ ನಂಬಲಿಕ್ಕೆ ಒಂದು ಕಾರಣ ಅಂತಂದರೆ ಉಡುಪಿಯಲ್ಲಿ ಅವರಿಗೆ ಸಿಕ್ಕಿದ ಅನುಭವಗಳು. ರಾಜಶೇಖರ್ ವಿದ್ಯಾರ್ಥಿಯಾಗಿದ್ದಾಗ, ರಾಜಶೇಖರ್ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಯಾಗಿದ್ದಾಗ ಅವರಿಗೆ ಸಿಕ್ಕ ಶಿಕ್ಷಕರು ಮತ್ತು ಅವರ ಶಿಕ್ಷಕರಿಂದ ಅವರು ಕಲಿತ ವಿಚಾರಗಳು ಅವ್ರ ಮೇಲೆ ತುಂಬ ಪ್ರಭಾವ ಬೀರಿದ್ದು ಅಂತ ನನಗಾದರೂ ಅನಿಸುತ್ತೆ. ಅವರು ಅನೇಕ ಸಾರಿ ತಮ್ಮ ಶಾಲಾ ಕಾಲೇಜಿನ ಅನುಭವಗಳು, ತಮ್ಮ ಮೇಷಗಳ ಬಗ್ಗೆ ಹೇಳ್ಕೊಳ್ಳುವಾಗ ಅವರ ಈ ಗುಣಗಳನ್ನು, ಈ ರೀತಿಯ ಸಾರ್ವತ್ರಿಕವಾದ ಹೊಸ ಸಮಾಜದ ವಿಚಾರಗಳನ್ನು ತಮ್ಮ ಶಾಲಾ ದಿವಸಗಳಲ್ಲಿ ಹೇಗೆ ಸಹಜವಾಗಿ ಕಲಿತೆ ಅನ್ನೋದನ್ನು ನೆನಪಿಸ್ಕೊಳ್ತಾ ಇದ್ದರು. ಅದನ್ನು ಅವ್ರು ನೆನಪಿಸ್ಕೊಳ್ದೇ ಇದ್ದರೂ ಸಹ ಉಡುಪಿಯ ಯಾವುದೇ ಆ ಕಾಲದ ವ್ಯಕ್ತಿಯನ್ನು ನೋಡಿದರೆ ಅಥವಾ ಆ ರೀತಿ ಕೆಳ ಮಧ್ಯಮ ವರ್ಗ ಅಥವಾ ಮಧ್ಯಮ ವರ್ಗದಿಂದ ಬಂದಂತಹ ವಿದ್ಯಾವಂತರನ್ನ ಕೇಳಿದರೆ ಅವರಿಗೆ ಅದು ಸಹಜವಾಗಿ ತಮ್ಮಲ್ಲಿ ರೂಢಿಗತವಾಗಿತ್ತು ಅನ್ನೋದನ್ನು ನಾವು ಕಂಡುಕೊಳ್ಬೋದಾಗಿ. ಹಾಗೆಯೇ ಅವರು ಕಾಲೇಜಿಗೆ ಬಂದಾಗ, ಮುಖ್ಯವಾಗಿ ಉಡುಪಿಯಲ್ಲಿ ಅವರಿಗೆ ಗುರುಗಳಾಗಿ ಸಿಕ್ಕಿದ ಮಹನೀಯರು ಅಂತ ಅವರೇನು ನೆನೆಸ್ಕೊಳ್ತಾ ಇದ್ದರು. ಅದರಲ್ಲಿ ಒಬ್ಬರು UB ಆಚಾರ್ಯ ಅಂತ ಒಬ್ಬರಿದ್ದರು, ಹಾಗೆ ಹರಿದಾಸ್ ಭಟ್ರು. UB ಆಚಾರ್ಯ ಮತ್ತು ಹರಿದಾಸ್ ಭಟ್ರು ನಾವು ಅವರನ್ನು ಕರಿಬೋದಾದರೆ ಅವರನ್ನು ಸಮಾಜಶಾಸ್ತ್ರದ ಪರಿಭಾಷೆಯಲ್ಲಿ ಸ್ವಯಂತಂತ್ರವಾದಿಗಳು ಅಥವಾ ಲಿಬರಲ್ಗಳು ಅಂತ ಕರಿಬೋದು. ಅಂದರೆ ಏನರ್ಥ? ಸ್ವಯಂತಂತ್ರವಾದಿ ಅಥವಾ ಲಿಬರಲ್ ಅಂತಂದರೆ ತನ್ನ ಬದುಕಿನ ಮೂಲಕ, ತನ್ನ ವಿದ್ಯಾಭ್ಯಾಸದ ಮೂಲಕ ಸಮಾಜವನ್ನು ಅರ್ಥ ಮಾಡಿಕೊಂಡು ತನ್ನ ಓದು ಮತ್ತು ತನ್ನ ಬದುಕು ಇವೆರಡನ್ನೂ ಒಟ್ಟು ಹೆಣೆದು ಈ ಸಮಾಜ, ತನ್ನ ಸುತ್ತಮುತ್ತ ಸಮಾಜ ಹೇಗಿದೆ, ಅದರಲ್ಲಿ ಒಳಿತೇನಿದೆ, ಕೆಳಕೇನಿದೆ ಅಂತ ಆ ಅನುಭವದಲ್ಲಿ ಅರ್ಥ ಮಾಡಿಕೊಂಡು ಈ ಸಮಾಜ ನೇರ ನಿಷ್ಠೂರವಾಗಿ ಎಲ್ಲರ ಸ್ವಾತಂತ್ರ್ಯವನ್ನು ಗೌರವಿಸುವಾಗಿ ಇರಬೇಕು ಅಂದರೆ ಯಾವ ರೀತಿ ಇರಬೇಕು,
ಮತ್ತು ಯಾವ ರೀತಿಯ ಒಂದು ವ್ಯವಸ್ಥೆಯನ್ನು ತಾನು ಇಷ್ಟಪಡ್ತೇನೆ ಅನ್ನೋ ವಿಚಾರಗಳನ್ನು ಕಟ್ಟಿಕೊಳ್ಳುವ ಒಂದು ಬಗೆಯನ್ನು ನಾವು ಸ್ವಯಂತಂತ್ರವಾದಿ ಅಂದರೆ ನನಗೆ ಯಾವುದು ರುಜು ಆಗಿದೆಯೋ, ನನ್ನ ಬದುಕಿನ ಅನುಭವ ಮತ್ತು ನನ್ನ ವಿದ್ಯಾಭ್ಯಾಸದಿಂದ ನನಗೇನು ರುಜು ಆಗಿದೆಯೋ ಅದು ನಿಜವಾದ ನನ್ನ ವ್ಯವಸ್ಥೆಯ ಕಣ್ಣೋಟ. ಆ ವ್ಯವಸ್ಥೆಯ ಕಣ್ಣೋಟದಿಂದ ವ್ಯವಸ್ಥೆಯ ಒಳಿತು ಕೆಡುಕುಗಳನ್ನು ನಾನು ವಿಮರ್ಶೆ ಮಾಡಬಲ್ಲವನಾಗಿದ್ದೇನೆ ಮತ್ತು ಆ ವಿಮರ್ಶೆ ಬಹಳ ಸಹಜವಾದದ್ದು ಮತ್ತು ಸರಿಯಾದದ್ದು. ಅದರ ಹಿನ್ನೆಲೆಯಲ್ಲಿ ಅಥವಾ ಅದರ ಕಣ್ಣೋಟದಲ್ಲಿ ನಾನು ಸಮಾಜದಲ್ಲಿ ಕೆಡುಕುಗಳನ್ನು ವಿರೋಧಿಸ್ತೇನೆ. ಒಳಿತು ಹೆಚ್ಚಾಗಲಿಕ್ಕೆ ನನ್ನದೇ ಆದ ಒಂದು ಸಾರ್ವಜನಿಕ ಕರ್ತವ್ಯವನ್ನು ಅಥವಾ ಉತ್ತರದಾಯಿತ್ವವನ್ನು ನಾನು ನಿಭಾಯಿಸ್ತೇನೆ ಅನ್ನೋ ಒಂದು ವಿಚಾರದ, ಅದು ಬೌದ್ಧಿಕ ವಿಚಾರದ ಚೌಕಟ್ಟೇನಿದೆ ಅದನ್ನು ನಾವು ಸ್ವಯಂತಂತ್ರವಾದ ಅಂತ ಕರೀಬೋದು. ಅದನ್ನು ಇಂಗ್ಲೀಷ್ನಲ್ಲಿ ಲಿಬರಲಿಸಮ್ ಅಂತ ಕರೀತಾರೆ. ಆ ರೀತಿಯ ಲಿಬರಲ್ ವ್ಯಕ್ತಿತ್ವ ಉಳ್ಳಂಥವರು ಒಂದು ವಿಚಾರಕಟ್ಟು ಅಥವಾ ಒಂದು ಐಡಿಯಾಲಜಿಗೆ ಬದ್ಧರಾಗಿರಲಿಕ್ಕೆ ಇಷ್ಟಪಡೋದಿಲ್ಲ ಅಥವಾ ಒಂದು ಸಂಘಟನಾತ್ಮಕ ಚೌಕಟ್ಟಿಗೆ ಬದ್ಧರಾಗಿ ಇಷ್ಟಪಡೋದಿಲ್ಲ. ಅದು ಸಾಂಪ್ರದಾಯಿಕ ವಿಚಾರಗಳು ಮತ್ತು ಸಾಂಪ್ರದಾಯಿಕ ಸಾಂಸ್ಥಿಕ ಚೌಕಟ್ಟುಗಳಿಗೂ ಸೇರಿದ ಹಾಗೆ ಮತ್ತು ಹೊಸ ಕಾಲದ ಸಂಸ್ಥೆಗಳು ಮತ್ತು ಹೊಸ ಕಾಲದ ವಿಚಾರಕಟ್ಟುಗಳು ಮತ್ತು ಐಡಿಯಾಲಜಿಗಳು ಸಂಬಂಧಪಟ್ಟ ಎರಡರ ಬಗ್ಗೆಯೂ ಅವಕ್ಕೆ ಅಷ್ಟೇ ರೀತಿಯ ಒಂದು ಅನುಮಾನ ಮತ್ತು ವಿಚಾರ ವಿಮರ್ಶೆಯ ಪ್ರಖರತೆ ಎರಡೂ ಇರ್ತದೆ. ಸಮಾಜದ ಸಾಂಪ್ರದಾಯಿಕತೆಯನ್ನು ಹೇಗೆ ವಿಮರ್ಶೆ ಮಾಡ್ತಾರೋ ಅದೇ ಕಣ್ಣೋಟದಲ್ಲಿ ಆಧುನಿಕ ಸಂಸ್ಥೆಗಳು, ಆಧುನಿಕ ವಿಚಾರಕಟ್ಟುಗಳನ್ನು ಅವರು ವಿಮರ್ಶೆ ಮಾಡಲಿಕ್ಕೆ ಇಷ್ಟಪಡ್ತಾರೆ ಮತ್ತು ಅದನ್ನು ಕೆಲವೊಂದು ಸಾರಿ ಅದು ವ್ಯಕ್ತಿನಿಷ್ಠವಾಗಿರುತ್ತೆ. ಯಾಕೆಂದರೆ ನನ್ನ ಬದುಕು, ನನ್ನ ವಿದ್ಯೆ, ಇದರಿಂದ ದಕ್ಕಿದ ಕಣ್ಣೋಟ ಅನ್ನೋದಕ್ಕೆ ಹಲವಾರು ದೊಡ್ಡ ಹರಿವಿರ್ತದೆ. ಅದು ಒಂದು ಆಧುನಿಕ ವಿಚಾರದ ಕಟ್ಟಿಗೆ ಅಥವಾ ಒಂದು ಸಾಂಸ್ಥಿಕ ವಿಚಾರದ ಕಟ್ಟಿಗೆ ತನ್ನನ್ನು ತಾನು ಕೊಟ್ಟುಕೊಂಡ್ರೆ ತನ್ನ ಸ್ವತಂತ್ರವನ್ನು, ತನ್ನ ವೈಚಾರಿಕ ಮತ್ತು ಬೌದ್ಧಿಕ ಕಣ್ಣೋಟದ ಸ್ವಾತಂತ್ರ್ಯವನ್ನು ತಾನು ಕಳ್ಕೊಳ್ತಿದ್ದೇನೆ ಅನ್ನೋ ಸದಾ ಜಾಗೃತ ಪ್ರಜ್ಞೆ ಇಟ್ಕೊಂಡಿರುವಂತಹ ಒಂದು ಬೌದ್ಧಿಕ ಒಳನೋಟ ಅದು. ಅದನ್ನು ನಾವು ಲಿಬರಲಿಸಮ್ ಅಂತ ಕರಿಬೋದು. ಅಂಥ ಲಿಬರಲ್ ವ್ಯಕ್ತಿಗಳು ಅವರು ಸಮಾಜವನ್ನು ಈ ರೀತಿಯ ವ್ಯಕ್ತಿಗತ ಸ್ವಾತಂತ್ರ್ಯ ಮತ್ತು ಈ ರೀತಿಯ ವ್ಯಕ್ತಿಗತ ಬೌದ್ಧಿಕ ಕಣ್ಣೋಟದಲ್ಲಿ ಒಳಿತು ಕೆಡುಕುಗಳನ್ನ ಅರ್ಥ ಮಾಡಿಕೊಂಡು ಆ ಮೂಲಕ ಸಮಾಜದಲ್ಲಿ ತನ್ನ ಸಾರ್ವಜನಿಕ ಜೀವನದಲ್ಲಿ ನಿರತನಾಗಿರಬೇಕು ಅನ್ನೋ ಮನೋಭಾವವನ್ನು ಉಳ್ಳಂಥವ್ರನ್ನ ನಾವು ಲಿಬ್ರಲ್ಗಳು ಅಂತ ಕರಿಬೋದು. ಹಾಗಾಗಿ ಅವರಿಗೆ ಸಿಕ್ಕಿದ ಇಬ್ಬರು ಗುರುಗಳೇನಿದ್ದರು, ಹರಿದಾಸ್ ಭಟ್ರು ಮತ್ತು ಯು ಬಿ ಆಚಾರ್ಯ ಅನ್ನೋರು, ಅದನ್ನು ಅವರು ಆಗಾಗ ನೆನೆಸ್ಕೊಳ್ತಾ ಇದ್ದರು ಅಥವಾ ಅವ್ರ ಜೊತೆ ಮಾತುಕತೆಯಿಂದ ನಾನು ಹೆಕ್ಕಿಕೊಂಡದ್ದು. ಅವರಿಗೆ ಈ ರೀತಿಯ ಒಂದು ಸಾಮಾಜಿಕ ಕಣ್ಣೋಟವನ್ನು ಕಲಿಸಿಕೊಟ್ರು. ಅದೇ ಕಾಲದಲ್ಲಿ ಅವರು ಕಾಲೇಜು ವಿದ್ಯಾರ್ಥಿಯಾಗಿದ್ದ ಕಾಲದಲ್ಲೇ ಅವರಿಗೆ ದಕ್ಕಿದ ಒಂದು ಓದು, ಸಾಹಿತ್ಯದ ಓದಿನಲ್ಲಿ ಅವರಿಗೆ ಇದೇ ರೀತಿಯ ಲಿಬರಲ್ ವಿಚಾರಧಾರೆಯಿಂದ ತಮ್ಮ ಸಾಹಿತ್ಯ ಕೃತಿಗಳನ್ನು ರಚಿಸ್ತಿದ್ದ ಶಿವರಾಮ್ ಕಾರಂತರು ಮತ್ತು ಗೋಪಾಲಕೃಷ್ಣ ಅಡಿಗರು ಬಹಳ ಆಪ್ತವಾದ, ವೈಯಕ್ತಿಕವಾದ ಸಂಬಂಧದಲ್ಲ, ಅವರ ಸಾಹಿತ್ಯಿಕ ಉತ್ಪನ್ನಗಳ ಮೂಲಕ ರಾಜಶೇಖರ ಮೇಲೆ ತುಂಬ ಪ್ರಭಾವ ಬೀರಿದರು. ಕೆಲವೊಂದು ಸಾರಿ ರಾಜಶೇಖರ್ಗೆ ಯಾಕೆ ಈ ಇಬ್ಬರು ಬಹಳ ಮುಖ್ಯರಾಗ್ತಾರೆ ಅನ್ನೋದನ್ನ ನಂತರದ ಕಾಲದಲ್ಲಿ ಅನೇಕರು ಆಶ್ಚರ್ಯಪಟ್ಟರು ಕೂಡ ಅದಕ್ಕೆ ಒಂದು ಕಾರಣ ಅಂತಂದರೆ ಈ ರೀತಿಯ ಲಿಬರಲಿಸಮ್ ಅಥವಾ ಈ ರೀತಿಯ ಸ್ವಯಂತಂತ್ರವಾದಿ ದೃಷ್ಟಿಕೋನ ಅವರಲ್ಲಿ ಢಾಳಾಗಿದ್ದದನ್ನು ರಾಜಶೇಖರ್ ಕಂಡರು ಮತ್ತು ಅದು ಅವರ ಸಂವೇದನೆಗೆ, ರಾಜಶೇಖರರ ಗುರುಗಳಿಂದ ರೂಢಿಸಿಕೊಂಡ ಒಂದು ಸಂವೇದನೆಗೆ ಅದು ಬಹಳ ಹತ್ತಿರವಾಗಿತ್ತು. ಹಾಗಾಗಿ ರಾಜಶೇಖರ್ ಬಹಳ ವ್ಯಕ್ತಿನಿಷ್ಠ ದೃಷ್ಟಿಕೋನದಿಂದ ತನ್ನ ಬದುಕಿನ ಅನುಭವ ಮತ್ತು ತನ್ನ ಕಲಿಕೆಯ ಆಧಾರದಲ್ಲಿ ಸಾಮಾಜಿಕ ವಿಮರ್ಶೆಯನ್ನು ಮಾಡೋದು ಮತ್ತು ಸಮಾಜದಲ್ಲಿ ತನಗೆ ಉತ್ತರದಾಯಿತ್ವ ಏನಿದೆ ಅಂತ ಕಂಡುಕೊಳ್ಳೋದನ್ನು ಜೀವನದುದ್ದಕ್ಕೂ ರೂಢಿಸ್ಕೊಂಡಿದ್ರು. ಅವರು ಮುಂದೆ ತಮ್ಮ ಅವರ ಅಣ್ಣ ಶ್ರೀನಿವಾಸರಾವ್ ಅಂತ, ಅವರು LICಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು LICಯ ಟ್ರೇಡ್ ಯೂನಿಯನ್ನಲ್ಲಿ, ಆಲ್ ಇಂಡಿಯಾ ಇನ್ಶೂರೆನ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನ್ನ ಒಬ್ಬ ಉಡುಪಿ ಜಿಲ್ಲೆಯ ನಾಯಕ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ಪ್ರಮುಖ ನಾಯಕರಾಗಿದ್ದರು. ಅವರಿಂದ ಇವರು ಕೆಲವೊಂದು ಎಡಪಂಥೀಯ ವಿಚಾರಧಾರೆ ಮತ್ತು ಎಡಪಂಥೀಯ ಸಂಘಟನೆಗಳ ಪ್ರಾಮುಖ್ಯತೆಯನ್ನು ಕಲಿತರು. ಯಾತಕ್ಕಾಗಿ ಒಂದು ಎಡಪಂಥೀಯ
ವಿಚಾರಧಾರೆ ಮತ್ತು ಎಡಪಂಥೀಯ ಸಂಘಟನೆಗಳು ಬೇಕು ಈ ಸಮಾಜಕ್ಕೆ, ಮತ್ತು ಅದರಿಂದ ಈ ಸಮಾಜಕ್ಕೆ ಏನು ಒಳಿತಾಗುತ್ತೆ ಅನ್ನೋದನ್ನು ಅವರು ತಮ್ಮ ಅಣ್ಣನ ಬದುಕಿನಿಂದ ಮತ್ತು ಅಣ್ಣನ ಚಟುವಟಿಕೆಗಳಿಂದ ಕಲಿತರು. ಹಾಗಾಗಿಯೇ ನಂತರ ಅವರು ಸಹಜವಾಗಿಯೇ ಜೀವ ವಿಮಾ ನಿಗಮದಲ್ಲಿ ಉದ್ಯೋಗಿಯಾದಾಗ ಅವರು ಆ ಟ್ರೇಡ್ ಯೂನಿಯನ್ಗೆ, ಆಲ್ ಇಂಡಿಯಾ ಎಂಪ್ಲಾಯೀಸ್ ಅಸೋಸಿಯೇಷನ್ನ ಟ್ರೇಡ್ ಯೂನಿಯನ್ಗೆ ಸಹಜವಾಗಿಯೇ ಕೊಟ್ಕೊಂಡ್ರು. ಆ ಮೂಲಕ ಎಡಪಂಥದ ಚಳವಳಿಗಳಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೋರಿಸ್ಕೊಂಡ್ರು. ಇದು ಬಹಳ ವಿಶಿಷ್ಟವಾದದ್ದು. ಅದಕ್ಕೆ ಅಂತಂದರೆ ಒಬ್ಬ ಲಿಬರಲ್ ಅಥವಾ ಸ್ವಯಂತಂತ್ರವಾದಿಗೆ ಈ ರೀತಿ ಸಂಘಟನೆಗಳ ಸಖ್ಯಕ್ಕೆ ಒಳಪಡೋದು ಅಷ್ಟು ಇಷ್ಟ ಅಲ್ಲ. ನೀವು ಶಿವರಾಮ್ ಕಾರಂತರನ್ನೇ ನೋಡಿದರೂ, ಅಡಿಗರನ್ನೇ ನೋಡಿದರು, ನಿಮಗೆ ಅವರ ವಿಚಾರಗಳು ಏನೇ ಇದ್ದರೂ ಸಹ ಅವು ತಾವು ತಮ್ಮ ಬದುಕಿನ ಅನುಭವದಲ್ಲಿ ಕಂಡುಕೊಂಡದ್ದು ಅನ್ನೋದನ್ನು ಹೇಳ್ತಾ ಇರುವಾಗ, ತಪ್ಪೋ ಸರಿಯೋ ಅನ್ನೋ ವಿಮರ್ಶೆ ಬೇರೆ ಹೇಳ್ತಾ ಇರುವಾಗ, ಅದನ್ನು ಸಂಘಟನಾ ಬದ್ಧತೆಯಲ್ಲಿ ಅವರು ಬದಲಾಯಿಸ್ಕೊಳ್ಳಿಕ್ಕೆ ಇಷ್ಟಪಡಲಿಲ್ಲ. ಅವರು ಸಂಘಟನೆಗೆ ತಾವು ತಮಗೆ ಬದ್ಧರಾಗಿರಲಿಲ್ಲ. ಆದರೆ ರಾಜಶೇಖರ್ ತಮ್ಮ ಅಣ್ಣನ ಪ್ರಭಾವದಲ್ಲಿ ಎಡಪಂಥೀಯ ವಿಚಾರಧಾರೆಗಳನ್ನು ಕಲಿತರು ಮತ್ತು ಎಡಪಂಥೀಯ ಸಂಘಟನೆಗಳಿಗೆ ಬದ್ಧರಾಗಿರೋದನ್ನು ಕಲಿತರು. ಅವರು ತಮ್ಮ ಟ್ರೇಡ್ ಯೂನಿಯನ್ಗೆ ಬದ್ಧರಾಗಿದ್ದರು. ಆ ನಂತರ ಆ ಟ್ರೇಡ್ ಯೂನಿಯನ್ನ ಮೂಲಕ ದೊರಕಿದ ಎಡಪಂಥೀಯ ಚಳುವಳಿಗಳಿಗೆ ಸಂಪರ್ಕಕ್ಕೆ ಬಂದು ಆ ಚಳುವಳಿಗೂ ಬದ್ಧರಾಗಿದ್ದರು ಮತ್ತು ಅವ್ರ ಬದುಕಿನಾದ್ಯಂತ ಆ ಚಳುವಳಿಗಳ ಬೆಂಬಲಿಗರಾಗಿದ್ದರು ಮತ್ತು ಆ ಚಳುವಳಿಯಲ್ಲಿ ತಾವು ಪಾಲ್ಗೊಳ್ತಾಯಿದ್ರು. ಎಷ್ಟೇ ವೈಚಾರಿಕ ಭಿನ್ನಮತ ಆ ಚಳುವಳಿಗಳ ಕುರಿತು, ಆ ಸಂಘಟನೆಗಳ ಕುರಿತು ಇದ್ದರೂ ಸಹ ಅವರಿಗೆ ಈ ರೀತಿಯ ಒಂದು ಸಾಮೂಹಿಕ ಬದ್ಧತೆ, ಸಾಮೂಹಿಕ ಸಂಘಟನೆಗಳಲ್ಲಿ ಭಾಗವಹಿಸೋಕ್ಕೆ, ಆ ಮೂಲಕ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಒಂದು ಸಾಧ್ಯತೆ ಇದೆ ಅನ್ನೋ ನಂಬಿಕೆ ಗಟ್ಟಿಯಾಗಿದ್ದು ಅದರಲ್ಲಿ ತೊಡಗಿಸ್ಕೊಳ್ತಾ ಇದ್ರು. ಇದು ಎರಡು ವಿಶಿಷ್ಟವಾದ ಗುಣಗಳು. ಒಂದು ಕಡೆ ನೀವು ಸ್ವಯಂತಂತ್ರವಾದಿಯಾಗಿದ್ದು ಜಗತ್ತನ್ನು ನೋಡೋದು ಮತ್ತು ಅದರ ಮೂಲಕ ಜಗತ್ತನ್ನ ವಿಮರ್ಶೆ ಮಾಡೋದು, ಅದೇ ಹೊತ್ತಿಗೆ ಒಂದು ಸಾಮೂಹಿಕ ಸಂಘಟನೆಯ ಅವಶ್ಯಕತೆ ಮತ್ತು ಅದರಲ್ಲಿ ಭಾಗವಹಿಸಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಪದ್ಧತಿ, ಇವೆರಡೂ ಪರಸ್ಪರ ಒಂದು ಸಂಗಮವಾಗೋದು ಬಹಳ ಕಷ್ಟ. ಯಾಕೆಂತಂದರೆ ಸಂಘಟನೆಗಳಿಗೆ ಬದ್ಧತೆ ಅಂದರೆ ಕೆಲವೊಂದು ಸಾರಿ ನಿಮ್ಮ ಸ್ವಯಂತಂತ್ರವಾದಿ ವಿಚಾರಗಳ ಕಣ್ಣೋಟವನ್ನು ಹಿಂದೆ ಸರಿಸ್ಕೊಳ್ಬೇಕಾಗ್ತದೆ. ಸಂಘಟನೆಗಳ ವಿಚಾರದ ಕಟ್ಟಿಗೆ ಅಥವಾ ಸಂಘಟನೆಗಳಿಗೆ ಬದ್ಧತೆ ತೋರಿಸಲಿಕ್ಕಾಗಿ ನಿಮ್ಮ ವಿಚಾರಗಳನ್ನು ಹೇಳದೇ ಇರಬೇಕಾಗ್ತದೆ, ಅಥವಾ ನಿಮ್ಮ ವಿಚಾರಗಳ ಟೀಕೆಯನ್ನು ಮಾಡ್ತಾ ಹೋದಾಗ ನೀವು ಈ ಸಂಘಟನೆ ಮತ್ತು ಸಂಘಟನೆಯ ಆಚರಣೆಗಳನ್ನು ಟೀಕೆ ಮಾಡಬೇಕಾಗ್ತದೆ. ಆ ಕಾರಣಕ್ಕಾಗಿ ಸಂಘಟನೆಗಳಿಂದ ದೂರ ಉಳಿಯುವ ಒಂದು ಮನೋಭಾವ ಎಲ್ಲ ಸಮಾಜದ ಸ್ವಯಂತಂತ್ರವಾದಿಗಳಿಗೆ ಸಹಜ. ಆದರೆ ರಾಜಶೇಖರ್ಗೆ ಒಂದು ಕಡೆ ಗಟ್ಟಿಯಾಗಿ ಈ ರೀತಿಯ ಸ್ವಯಂತಂತ್ರವಾದಿ ವಿಚಾರಗಳಲ್ಲೂ ನಂಬಿಕೆ ಇತ್ತು. ಅದೇ ರೀತಿ ಸಾಮೂಹಿಕ ಸಂಘಟನೆಗಳ ಭಾಗವಾಗಿ ಅದಕ್ಕೆ ಬದ್ಧವಾಗಿ ಅದರ ಚಳುವಳಿಗಳಲ್ಲಿ ಭಾಗವಹಿಸುವ ಮೂಲಕ ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕು ಅನ್ನೋ ನಂಬಿಕೆ ಇತ್ತು. ಇವೆರಡೂ ವಿರುದ್ಧವಾಗಿ ಕಾಣುವ ಅಂಶಗಳ ಒಂದು ಸಂಗಮವಾಗಿ ರಾಜಶೇಖರರ ಬದುಕು ನಮಗೆ ಕಾಣ್ತದೆ ಮತ್ತು ಅದು ವಿಶಿಷ್ಟವಾದದ್ದು. ಅದು ಮತ್ತು ಆ ಕಾಲಕ್ಕೆ ವಿಶಿಷ್ಟವಾದದ್ದು ಯಾತಕ್ಕೆ ಅಂತಂದರೆ ಅವರಿಗೆ ಸ್ವಯಂತಂತ್ರವಾದವನ್ನು ಕಲಿಸಿದ ಒಂದು ವಿದ್ಯೆಯ ವಾತಾವರಣ, ಒಂದು ಸಾಮಾಜಿಕ ವಾತಾವರಣ, ಆಚಾರ್ಯ ಮತ್ತು ಹರಿದಾಸ್ ಭಟ್ರಂಥವರ ವೈಚಾರಿಕ ಪ್ರಭಾವದ ಕಾರಣ, ಅಥವಾ ಶಿವರಾಮ್ ಕಾರಂತರು ಮತ್ತು ಅಡಿಗರಂಥವರ ಸಾಹಿತ್ಯದ ಉತ್ಪನ್ನಗಳಿಂದ ಕಲಿತ ಕಾರಣವಾಗಿ ಅದರಿಂದ ಪ್ರಭಾವಿತರಾದರೆ, ಅದೇ ಕಡೆಗೆ ತಾನು ಕೆಲಸ ಮಾಡುವ ಉದ್ಯೋಗದಲ್ಲಿರುವ ಸಂಸ್ಥೆಯಲ್ಲಿ ಮತ್ತು ತನ್ನ ಅಣ್ಣನ ಸಂಸಾರದ ಒಂದು ಭಾಗವಾಗಿ ಇದ್ದ ಅಣ್ಣನ ಭಾಗವಾಗಿ ಕಲಿತ ಈ ಚಳುವಳಿಯ ಬದ್ಧತೆ, ಇವೆರಡನ್ನೂ ಅವರು ಹೆಣ್ಕೊಂಡ ರೀತಿಯೇ ವಿಶಿಷ್ಟವಾದದ್ದು. ಯಾಕೆ ವಿಶಿಷ್ಟವಾದದ್ದು ಅಂತಂದರೆ ಅವರ ಹಿಂದಿನ ಎರಡು ಗುಣಗಳಿಗೆ ತಕ್ಕ ಹಾಗೆ. ಅವರಿಗೆ ಒಂದು ಕಡೆಗೆ ಅವರು ಒಂದು ಸಾರಿ ಹೇಳಿದರು, ಒಂದು ಆಧುನಿಕವಾದ ಭಾರತದ ಯಾವುದೇ ಒಂದು ಹಳ್ಳಿ ಅಥವಾ ಊರಿಗೆ ತೀರಾ ಅವಶ್ಯಕವಾಗಿ ಬೇಕಾಗಿರೋದು ಮೂರು. ಒಂದು ಶಾಲೆ, ಒಂದು ಸರ್ಕಾರಿ ಶಾಲೆ, ಒಂದು ಸರ್ಕಾರಿ ಆಸ್ಪತ್ರೆ ಮತ್ತು ಒಂದು ಮೆಡಿಕಲ್ ಶಾಪ್. ಈ ಮೂರು ಒಂದು ಊರಲ್ಲಿರಬೇಕು. ಜೊತೆಗೆ ಆ ಊರಲ್ಲಿ ಒಂದು ಎಡಪಂಥೀಯ ಚಳುವಳಿ ಇರಬೇಕು. ಈ ನಾಲ್ಕು ಅಂಶಗಳು ಭಾರತದಲ್ಲಿ ಸಹಜವಾಗಿ ಇದ್ದರೆ ಮಾತ್ರ ಈ ಭಾರತ ಒಂದು ಸಮಾನ ಸಮಾಜವಾಗುವ ಸಾಧ್ಯತೆಯನ್ನು ಹೊಂದಿರುತ್ತದೆ. ಇಲ್ಲದೇ ಇದ್ದರೆ ಅದು ಬಹಳ ಅಸಮಾನತೆಯ ಅಧಂಪಾತಕ್ಕೆ ಹೋಗ್ತದೆ ಅನ್ನೋದನ್ನು ಬಹಳ ಸಹಜ ಮಾತನ್ನ ಹಾಗೆ ರಾಜಶೇಖರ್ ಅನೇಕ ಸಾರಿ ಹೇಳಿದ್ದಿದೆ. ಇವೆರಡೂ ಕೂಡ ಅದು ಈ ರೀತಿಯ ವಿಚಾರ ಏನಿದೆ, ಒಂದು ಊರಿಗೆ ಒಂದು ಸರ್ಕಾರಿ ಆಸ್ಪತ್ರೆ, ಒಂದು ಸರ್ಕಾರಿ ಶಾಲೆ, ಒಂದು ಮೆಡಿಕಲ್ ಶಾಪ್ ಮತ್ತು
ಒಂದು ಎಡಪಂಥದ ಸಂಘಟನೆ ಒಂದು ಊರಿಗೆ ಅವಶ್ಯಕ ಅನ್ನೋದು ಅವರು ಬದುಕಿನಿಂದ ಕಲಿತುಕೊಂಡ ಪಾಠವೂ ಆಗಿತ್ತು ಮತ್ತು ಸಾಮೂಹಿಕವಾಗಿ ತಾನು ಸಮಾಜದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಒಂದು ವೇದಿಕೆಯಾಗಿತ್ತು ಅನ್ನೋದು ಬಹಳ ವಿಶಿಷ್ಟವಾಗಿದೆ. ಇದನ್ನು ಸಾಕಷ್ಟು ಜನ ಲಿಬರಲ್ಗಳಲ್ಲಿ ನಾವು ಕಾಣುವುದಿಲ್ಲ. ಆದರೆ ಈ ರೀತಿಯ ತೊಡಗಿಸಿಕೊಳ್ಳುವಿಕೆಯಿಂದ, ಸಂಘಟನೆಗಳಲ್ಲಿ ತೊಡಗಿಸಿಕೊಳ್ಳುವಿಕೆಯಿಂದ ಅವರ ಲಿಬರಲ್ ವಿಚಾರ ವಿಮರ್ಶೆಯ ಮನಸ್ಸು ಏನಿದೆ ಅದು ಕಡಿಮೆ ಆಗಲಿಲ್ಲ. ಅವರು ಆ ಚಳವಳಿಗಳಲ್ಲಿ ಭಾಗವಹಿಸ್ತಾನೆ ಆ ಚಳವಳಿಗಳಲ್ಲಿ ತನಗೆ ಸರಿ ಕಾಣುವುದಿಲ್ಲ ಅನ್ನೋದನ್ನು ಬಹಳ ನೇರವಾಗಿ ನಿಷ್ಠೂರವಾಗಿ ಸಾರ್ವಜನಿಕವಾಗಿ ಹೇಳಬಲ್ಲವರಾಗಿದ್ದರು ಮತ್ತು ಎಷ್ಟೋ ಸಾರಿ ಆ ರೀತಿ ಸಾರ್ವಜನಿಕವಾಗಿ ಹೇಳಿ ತನ್ನ ಸಂಘಟನೆಗೆ ಇರುಸುಮುರುಸು ತರಬಲ್ಲವರಾಗಿದ್ದರು. ಆದರೆ ಆ ಸಂಘಟನೆಗೆ ಇರುಸುಮುರುಸು ಆದರೂ ಸಹ ಸಂಘಟನೆಯ ಸಂಗಾತಿಗಳ ಜೊತೆಗೆ ಅವರ ಮಾನವೀಯ ಸಂಬಂಧ, ನಾನು ಹಿಂದೆ ಹೇಳಿದ ಆ ಮನುಷ್ಯ ಸಹಜ ಸಂಬಂಧ, ಆ ಕಟುತನವನ್ನು ಸ್ವಲ್ಪ ಕಡಿಮೆಗೊಳಿಸಿ ಅವರನ್ನು ಮತ್ತೆ ತಮ್ಮ ಸಂಘಟನೆಯ ಚೌಕಟ್ಟಿನೊಳಗೆ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟದನ್ನು ನಾನು ಭಾಳ ಅಚ್ಚರಿಯಿಂದ ಕಂಡಿದ್ದೇನೆ. ಇಲ್ಲದೇ ಇದ್ದರೆ ನೀವು ಸಂಘಟನೆಯಲ್ಲಿದ್ದುಕೊಂಡು ಆ ರೀತಿಯ ಲಿಬರಲ್ ವ್ಯಕ್ತಿಗತ ದೃಷ್ಟಿಕೋನವನ್ನು ಇಟ್ಕೊಂಡು ಸಂಘಟನೆಯ ಆಚರಣೆಗಳನ್ನೇ ಕಟುವಾಗಿ ಟೀಕೆ ಮಾಡಿ ನಂತರವೂ ಆ ಸಂಘಟನೆಗಳ ಜೊತೆ ಸೇರಿ ಸಾಮಾಜಿಕ ಚಳವಳಿಗಳಲ್ಲಿ ನಿರತರಾಗಿರೋದಿದೆಯಲ್ಲ, ಅದು 50-60ರ ದಶಕದ ನಂತರದಲ್ಲಿ 70-80ರ ದಶಕಕ್ಕೆ ಬಂದಾಗ ಬಹಳ ಕಷ್ಟ ಸಾಧ್ಯವಾಗಿ ಹೋಗುವ ಒಂದು ಸಾಮಾಜಿಕ ಸ್ಥಿತಿಯಾಗಿತ್ತು. ಒಬ್ಬ ವ್ಯಕ್ತಿಗೆ, ಒಬ್ಬ ಸಮಾಜದಲ್ಲಿರೋ ವ್ಯಕ್ತಿಗೆ ಬಹಳ ಕಷ್ಟ ಸಾಧ್ಯವಾಗಿ ಹೋಗುವ ವಿಚಾರವಾಗಿತ್ತು. ರಾಜಶೇಖರ್ ಅವೆರಡನ್ನು, ಇದು ಅದಕ್ಕೆ ನಾನು ಹೇಳೋದು, ರಾಜಶೇಖರ್ ಬಹಳ ವಿಶಿಷ್ಟವಾದ ಎರಡು ಸಾಮಾಜಿಕ ವಿಚಾರಧಾರೆಗಳು. ಒಂದು ವ್ಯಕ್ತಿನಿಷ್ಠವಾದ ಸ್ವಯಂತಂತ್ರವಾದಿ ವಿಚಾರಧಾರೆಗೆ ಎಷ್ಟು ಬದ್ಧವಾಗಿದ್ದಾರೋ ಅಷ್ಟೇ ಬದ್ಧವಾಗಿ ಸಂಘಟನೆಯ ಚಳುವಳಿಗಳಿಗೆ, ಸಂಘಟನೆಯ ವಿಚಾರ ಕಟ್ಟನ್ನು ವಿರೋಧಿಸಿದೆಯೂ ಸಹ ಆ ಸಂಘಟನೆಗಳ ಆಚರಿಸುವ ದಿನನಿತ್ಯ ನೊಂದವರ ಪರವಾಗಿ ಆಚರಿಸುವ ಚಳುವಳಿಗಳಲ್ಲಿ ತನಗೆ ತಾನು ಕೊಟ್ಟುಕೊಳ್ಳೋ ಒಂದು ಉತ್ತರದಾಯಿತ್ವ, ಇವೆರಡನ್ನು ಸಂಗಮಿಸಿದರು ಮತ್ತು ಸಂಗಮ ಸ್ಥಾನವಾಗಿ ಅವರು ಬದುಕಿತ್ತು ಅನ್ನೋದು ಬಹಳ ಅಚ್ಚರಿಯ ವಿಷಯ. ಈ ಅಚ್ಚರಿಯ ಬದುಕನ್ನು ನಾವು ಬಹಳ ಹತ್ತಿರದಿಂದ ಕಂಡ್ರೆ ಅವರು ಆ ಕಾಲದ ಒಂದು ವಿಚಾರ ಮತ್ತು ಚಳುವಳಿಯ ಬದ್ಧತೆ ಅಥವಾ ಸಾಮಾಜಿಕ ಬದ್ಧತೆಗೆ ದೊರಕಿದ ಒಂದು ವಿಶಿಷ್ಟ ವ್ಯಕ್ತಿತ್ವ ಅಂತ ನಮಗೆ ಕಾಣ್ತದೆ. ಮತ್ತು ಆ ವಿಶಿಷ್ಟತೆ ಇವತ್ತಿಗೆ ಬಹಳ ಮುಖ್ಯವಾಗಿದೆ. ಯಾಕೆಂತಂದರೆ ನಾವು ನಂಬಿಕೊಂಡ ವಿಚಾರಗಳು, ನಾವು ಬದ್ಧವಾಗಿದ್ದ ಸಂಘಟನೆಗಳು ಎಷ್ಟೋ ಸಾರಿ ನಮಗೆ ನಿರಾಶೆಯನ್ನು ಉಂಟು ಮಾಡುತ್ತಿದೆ. ಅದು ಎಡಪಂಥೀಯ ಸಂಘಟನೆ ವಿಚಾರ ಆಗಿರ್ಬೋದು ಅಥವಾ ಬಲಪಂಥೀಯ ಸಂಘಟನೆ ವಿಚಾರ. ಆಗಾದ ಹೊತ್ತಿನಲ್ಲಿ ನಿಮಗೆ ಒಂದು ಸ್ವಯಂತಂತ್ರವಾದಿ ವಿಚಾರದ ಕಟು ವಿಮರ್ಶೆ ಅವಶ್ಯಕತೆ ಇದೆ. ಲಂಕೇಶ್ರಲ್ಲಿ ಆ ಗುಣ ಇತ್ತು, ಗಿರೀಶ್ ಕಾರ್ನಾಡ್ನಲ್ಲಿ ಆ ಗುಣ ಇತ್ತು. ಆದರೆ ಅವರು ಯಾವ ಸಂಘಟನೆಗಳಿಗೂ ಬದ್ಧರಾಗಿರಲಿಲ್ಲ. ಅವರು ಸಂಘಟನೆಗಳ ಈ ವಿಚಾರ ಕಟ್ಟುಗಳನ್ನು, ಸಂಘಟನೆಯ ಆಚರಣೆಗಳನ್ನು ಕಟುವಾಗಿ ಟೀಕಿಸಬಲ್ಲವರಾಗಿದ್ದರು ಮತ್ತು ಅದರಲ್ಲಿನ ತಪ್ಪುಗಳನ್ನು ಎತ್ತಿ ತೋರಿಸಬಲ್ಲವರಾಗಿದ್ದರು. ಆದರೆ ಅವರಿಗೆ ಆ ಸಂಘಟನೆಯ ಚಳುವಳಿಗಳ ಜೊತೆ ದಿನನಿತ್ಯದಲ್ಲಿ ಬದುಕೋ ತುರ್ತು ಇರಲಿಲ್ಲ. ಆದರೆ ರಾಜಶೇಖರ್ಗೆ ಆ ರೀತಿಯ ಒಂದು ಟೀಕೆಯೂ ಬೇಕಿತ್ತು ಮತ್ತು ದಿನನಿತ್ಯದಲ್ಲಿ ಈ ಸಂಘಟನೆಗಳ ದಿನನಿತ್ಯದ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಉತ್ತರದಾಯಿತ್ವವೂ ಬೇಕಿತ್ತು. ಇವೆರಡನ್ನೂ ನಿಭಾಯಿಸೋದು ಬಹಳ ಕಷ್ಟವಾಗಿತ್ತು ಅಂತ ಅನ್ನೋದಾದರೆ, ಅಂತಹ ಸಂಕಷ್ಟವನ್ನು ಅಷ್ಟೇ ಸಹಜವಾಗಿ ರಾಜಶೇಖರ್ ನಿರ್ವಹಿಸಿದರು ಅನ್ನೋದು ಅವರ ಬದುಕಿನ ದೊಡ್ಡ ಘನತೆ ನನಗೆ ಅನಿಸುತ್ತೆ. ಅದು ಆ ಘನತೆಯ ಬದುಕಿನಿಂದ ಎಲ್ಲಿಂದ ಬಂತು ಅಂತ ನೋಡಲಿಕ್ಕೆ ಅವರ ಸ್ವಂತದ ಬದುಕಿನ, ಉಡುಪಿಯಲ್ಲಿ ಅವರ ಬದುಕಿನ ವಿವರಗಳಿಗೆ ನಾವು ಹೋಗಿ ಅಧ್ಯಯನ ಮಾಡಬೇಕಾಗ್ತದೆ. ಅದು ರಾಜಶೇಖರ ವಿಷಯದಲ್ಲಿ ಮಾತ್ರ ಅಲ್ಲ, ಭಾರತದಲ್ಲಿ ಚಳುವಳಿಗೆ ಬದ್ಧರಾದ ಪ್ರತಿಯೊಬ್ಬರ ಮನುಷ್ಯರ ಬದುಕಿನ ಅರ್ಥ ಮಾಡಿಕೊಳ್ಳೋದ್ರ ಮೂಲಕ ಮತ್ತು ಭಾರತದಲ್ಲಿ ಬಹಳ ಪ್ರಖರವಾಗಿ ಸ್ವಯಂತಂತ್ರವಾದಿ ವಿಚಾರದ ಮೂಲಕ ಸಮಾಜದ ಟೀಕೆಯನ್ನು ಮಾಡಿದ ವ್ಯಕ್ತಿಗಳ ಬದುಕು ಬರಹವನ್ನು ಅರ್ಥ ಮಾಡ್ಕೊಳ್ಳಿ. ಈ ಎರಡನ್ನೂ ನಾವು ತುರ್ತಾಗಿ ಮಾಡಿಕೊಂಡ್ರೆ ಮಾತ್ರ ನಾವು ಈಗ ಬಂದು ತಲುಪಿರುವ ಕೇಡುಗಾಲದ ಅರ್ಥವನ್ನು ನಾವು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಯಾವ್ಯಾವ ವಿಚಾರಗಳು ನಮಗೆ ಮಾರ್ಗದರ್ಶಕವಾಗಿರಬೇಕು, ಯಾವ ರೀತಿ ಆ ವಿಚಾರಗಳ ಮೂಲಕವೂ ಆ ವಿಚಾರಗಳನ್ನು ನಾವು ಪ್ರಖರವಾಗಿ ನಂಬಿಕೊಂಡು ಸಹ ನಾವು ಹೇಗೆ ಅದನ್ನು ಒಪ್ಪದ ಅಥವಾ ಕೆಲವೊಂದು ಸಾರಿ ಅದಕ್ಕೆ ವಿರುದ್ಧವಾದ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಏನು ಕಾರಣ ಇರಬೇಕು ಅಥವಾ ಏನು ಕಾರಣವನ್ನು ನಾವು ಕಂಡುಕೊಳ್ಬೇಕು ಅನ್ನೋದನ್ನು ಅಧ್ಯಯನ ಮಾಡಲಿಕ್ಕೆ ರಾಜಶೇಖರ ಬದುಕೇ ಒಂದು
ಒಂದು ವಸ್ತುವಾಗಿದೆ ಅಂತ ನನಗಾದ್ರೂ ಅನಿಸುತ್ತೆ. ಯಾಕೆಂದರೆ ಆ ರೀತಿಯ ಒಂದು ಲಿಬರಲ್ ವೈಚಾರಿಕ ಸ್ಪಷ್ಟತೆ ಮತ್ತು ಅದಕ್ಕೆ ಸ್ವಲ್ಪ ಅಷ್ಟೇನು ಒಗ್ಗದ ಚಳುವಳಿಯ ಬದ್ಧತೆ, ಇವೆರಡನ್ನೂ ಸಂಗಮಿಸಿದಂಥ ಒಂದು ಬದುಕು ಏನಿದೆಯಲ್ಲ, ಆ ಬದುಕನ್ನು ನಾವು ಕಳ್ಕೊಂಡಿದ್ದೇವೆ. ಆ ಬದುಕು ಯಾಕೆ ಅವಶ್ಯಕವಾಗಿದೆ ಹೀಗೆ ಅಂತಂದರೆ, ನಾವು ಇವತ್ತು ಏನು ಹಿಂದುತ್ವ, ಬಲಪಂಥೀಯ ಹಿಂದುತ್ವ, ಫ್ಯಾಸಿಸ್ಟ್ ರಾಜಕೀಯವನ್ನು ಎದುರಿಸ್ತಿದ್ದೇವೆ ಅಂತ ಇದ್ದೇವೆ. ಈ ಕಾಲದಲ್ಲಿ ಹಿಂದುತ್ವ ಫ್ಯಾಸಿಸ್ಟ್ ರಾಜಕೀಯಕ್ಕೆ ಬರ್ತಿರೋ ಈ ಲಿಬರಲ್ ಟೀಕೆಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ, ಆ ಲಿಬರಲ್ ಟೀಕೆ ಮಾಡೋರು ಒಂದು ಸಂಘಟನೆಗೆ ಬದ್ಧರಾಗದೇ ಇದ್ದರೆ ಅವರನ್ನು ಹೇಗೆ ನೋಡ್ತೇವೆ, ಇಡೀ ಈ ವಾತಾವರಣದಲ್ಲಿ ಅವರನ್ನು ಹೇಗೆ ನೋಡ್ತೇವೆ, ಅವರನ್ನು ಎಷ್ಟು ಸ್ವೀಕರಿಸ್ತೇವೆ ಮತ್ತು ಅವರಿಂದ ಏನನ್ನು ನಿರೀಕ್ಷಿಸ್ತೇವೆ ಅನ್ನೋದರ ಒಂದು ಒಳನೋಟವೂ ನಮಗೆ ಸಿಗುತ್ತೆ. ಹಾಗೆಯೇ ಸಂಘಟನೆಯ ಬದ್ಧತೆ ನಮ್ಮನ್ನು ಹಲವಾರು ನಮ್ಮ ತಪ್ಪುಗಳಿಗೆ, ಸಂಘಟನೆಯ ಬದ್ಧತೆ ಸಂಘಟನೆಯಲ್ಲಿ ಆಗ್ತಿರುವ ಈ ಕೇಡುಗಾಲವನ್ನು ಎದುರಿಸುವಾಗ ನಾವು ಇಡ್ತಿರೋ ತಪ್ಪು ಹೆಜ್ಜೆಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆ ರೀತಿಯ ಕಟು ಸಾಮಾಜಿಕ ವಿಮರ್ಶೆಯ ಅವಶ್ಯಕತೆ ಎಷ್ಟಿರ್ತದೆ ಅಂತ ಸಂಘಟನಾತ್ಮಕವಾಗಿ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ಅವಶ್ಯಕವಾಗಿದೆ. ಅವೆರಡರ ಒಂದು ಸಂಗಮವಿಲ್ಲದೆ ಇದ್ದರೆ, ಅಥವಾ ಅವೆರಡನ್ನು ಸಂಗಮಿಸುವ ಒಂದು ವೈಚಾರಿಕ ಮತ್ತು ಸಾಮಾಜಿಕ ಬದ್ಧತೆಯ ಪಾಠಗಳನ್ನು ನಾವು ಕಲಿತೇ ಹೋದರೆ ಈ ಹಿಂದುತ್ವ ಫ್ಯಾಸಿಸಮನ್ನು ಎದುರಿಸೋದು ಕಷ್ಟವಾಗುತ್ತೆ. ಅಂಥ ವಾತಾವರಣದಲ್ಲಿ ನಾವಿದ್ದೇವೆ. ಇದನ್ನು ಬಹಳ ಮುಖ್ಯವಾಗಿ ನಮ್ಮ ಯುವಕರು, ಇವತ್ತೇನು ಬಹಳ ಅನಾರ್ಕಿಕ್ ಆಗಿ, ಅಂದರೆ ಅಧಿಕಾರ ವಿರೋಧಿಗಳಿಗೆ ಕಾಣ್ತಿರೋ ಯುವಕರಿದ್ದಾರೆ, ಅವರಿಗೆ ಇದು ವಿಶಿಷ್ಟವಾಗಿದೆ. ಯಾಕೆಂದರೆ ಅವರು ತಮ್ಮ ಬದುಕಿನ ಅನುಭವದಲ್ಲಿ ಒಂದು ಬಹಳ ಲಿಬರಲ್ ಆದ, ಸ್ವಯಂತಂತ್ರವಾದಿಯಾದ ವಿಚಾರಗಳ ಮೂಲಕ ಹಿಂದುತ್ವವನ್ನು ವಿರೋಧಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಅವರನ್ನು ಒಟ್ಟುಗೂಡಿಸಿ ಒಂದು ಸಂಘಟನೆ ಮಾಡೋದು ಬಹಳ ಕಷ್ಟವಾಗಿದೆ. ಯಾಕೆಂದರೆ ಅವರು ಯಾವುದೇ ಸಂಘಟನೆಯ ಕಟ್ಟುಗಳಿಗೆ ತಕ್ಷಣಕ್ಕೆ ಒಪ್ಕೊಳ್ಳದೆ, ಅಂದರೆ ತನ್ನ ವಿಚಾರದ ಸ್ವಾತಂತ್ರ್ಯವನ್ನು ಬಿಟ್ಟು ಈ ಸಂಘಟನೆಯ ಕಟ್ಟುಗಳಿಗೆ ತಮ್ಮನ್ನೇ ತಾವು ಒಪ್ಪಿಸ್ಕೊಳ್ಳೋಕ್ಕೆ ಹಿಂಜರಿಯುತ್ತಾರೆ, ಅಥವಾ ಅದರ ಬಗ್ಗೆ ಅನುಮಾನವನ್ನು ಇಟ್ಕೊಂಡಂತಾರೆ. ಆದರೆ ಆ ವಿಚಾರ ಶಕ್ತಿ ಮತ್ತು ಆ ವಿಚಾರ ಸಂಚಲನಗಳನ್ನು ಅರ್ಥ ಮಾಡ್ಕೊಳ್ಬೇಕು ಮತ್ತು ಅವರು ಸಾಮಾಜಿಕವಾಗಿ ಅವರನ್ನು ಚಳುವಳಿಗೆ ಉತ್ತರದಾಯಿಯಾಗಿ ಮಾಡುವಂತಹ ಮಾರ್ಗಗಳನ್ನು ಚಳುವಳಿ ನೋಡ್ಕೊಳ್ಬೇಕಾಗಿದೆ. ಹಾಗಾಗಿ ಇಲ್ಲಿ ಸ್ವಯಂತಂತ್ರವಾದಿ ವಿಚಾರ ಮಾಡೋರು, ಲಿಬರಲ್ಗಳು ತಮ್ಮ ಸಂಘಟನಾ ಬದ್ಧತೆಯನ್ನು ಆಯ್ಕೆ ಮಾಡಿಕೊಳ್ಳೋದು ಎಷ್ಟು ತುರ್ತಾಗಿದೆಯೋ, ಅದೇ ರೀತಿ ಸಂಘಟನೆಗಳು ಈ ರೀತಿಯ ಲಿಬರಲ್ ವಿಚಾರಸ್ಥರಿಂದ ನಿರೀಕ್ಷಿಸಬಹುದಾದ ಬದ್ಧತೆ ಮತ್ತು ಅವರಿಗೆ ಕೊಡಬೇಕಾದ ಸ್ವಾತಂತ್ರ್ಯದ ಒಂದು ಪರಿಕಲ್ಪನೆಯನ್ನು ಸಂಘಟನೆಯಲ್ಲಿ ರೂಢಿಸ್ಕೊಳ್ಬೇಕಾಗ್ತದೆ. ಇವೆರಡನ್ನೂ ಅರ್ಥ ಮಾಡ್ಕೊಳ್ದೆ ಹೋದರೆ ಈ ಹಿಂದುತ್ವ ಫ್ಯಾಸಿಸಮ್ನ ಎದುರಿಸೋದಕ್ಕೆ ಬಹಳ ಕಷ್ಟ ಮತ್ತು ಇದು ಒಂದು ದೀರ್ಘಕಾಲದ ಪ್ರಕ್ರಿಯೆ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ರಾಜಶೇಖರ ಬದುಕನ್ನು ಹಿಂತಿರುಗಿ ನೋಡೋದು ಮತ್ತು ಇವೆರಡರ ಸಂಗಮವಾಗಿ ಅವರು ನಮಗೆ ಒಂದು ಪ್ರತಿಮೆಯಾಗಿ ಈ ಚಳುವಳಿಗೆ ಪಾಠವಾಗಿದ್ದಾರೆ, ಅವರ ಬದುಕೊಂದು ಪಾಠವಾಗಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಅದು ನಮ್ಮ ಈ ಹಿಂದುತ್ವ ಫ್ಯಾಸಿಸಮ್ನ ಎದುರಿನ ನಮ್ಮ ಹೋರಾಟಕ್ಕೆ ಒಂದು ಪಠ್ಯವಾಗ್ತದೆ. ಅವರ ಬದುಕು ಒಂದು ಪಠ್ಯವಾಗ್ತದೆ. ಅಂಥ ಒಂದು ಪಠ್ಯವನ್ನು ನಿರಂತರವಾಗಿ ನಮ್ಮ ಕಣ್ಣೆದುರಿಗಿಡ್ತಿದ್ದ ಒಂದು ಜೀವ ಹೋಗಿದೆ ಅನ್ನೋ ವಿಷಾದ, ಈ ಹೊತ್ತಲ್ಲಿ ಆ ಜೀವ ಹೋಗಿದೆ ಅನ್ನೋ ವಿಷಾದ ನನಗೆ ಕಾಡ್ತಾ ಇದೆ. ಇದು ನನ್ನ ಕಳ್ಕೊಂಡೆ ಅಂತನ್ನುವಾಗ ಈ ಮೂರನ್ನು ನಾವು ಕಳ್ಕೊಂಡಿದ್ದೇವೆ. ಒಂದು, ಕಾಲದಿಂದ ಹರಳುಗಟ್ಟಿದ ಈ ವೈಚಾರಿಕ ತೀಕ್ಷ್ಣತೆ ಮತ್ತು ಸಾಮಾಜಿಕ ಬದ್ಧತೆಯುಳ್ಳಂಥ ಸಂಗಮವಾದಂಥ ಒಂದು ಬದುಕನ್ನು ನಾವು ಕಳ್ಕೊಂಡಿದ್ದೇವೆ. ಅಂಥ ಬದುಕುಗಳು ಬಹಳ ಇಲ್ಲ. ಅಂದರೆ ಆ ಕಾಲದ ಪ್ರಜ್ಞೆಯನ್ನು ಇಟ್ಕೊಂಡು, ಅದರ ವಿಚಾರವನ್ನು ಇಟ್ಕೊಂಡು ಇವತ್ತಿಗೂ ಈ ಬಲಪಂಥೀಯ ಹಿಂದುತ್ವ ಫ್ಯಾಸಿಸಮನ್ನು ಎದುರಿಸಲಿಕ್ಕೆ ಬದ್ಧವಾದಂಥ ಒಂದು ಸಂಗಮ ವ್ಯಕ್ತಿತ್ವದ ಬದುಕು ಬಹಳ ಅಮೂಲ್ಯವಾಗಿತ್ತು ಅಂತ ನಮಗೀಗ ಅನ್ನಿಸ್ತದೆ. ಆದರೆ ಅಂಥ ಬದುಕು ಬಹಳ ದಿವಸ ನಮ್ಮ ಜೊತೆ ಇರ್ತದೆ ಅಂತ ನಾವು ಆಶೆನೂ ಪಡಬೇಕಾಗಿಲ್ಲ. ಆದರೆ ಅದರಿಂದ ಪಾಠಗಳನ್ನಂತೂ ಖಂಡಿತ ಕಲಿಬೇಕು. ಆ ಪಾಠವನ್ನು ಅವ್ರ ಜೊತೆಗೆ ಅವರು ಇರುವಷ್ಟು ದಿವಸವೂ ನಿತ್ಯವೂ ಕಲಿತಾ ಇದ್ವು. ಈಗ ಇನ್ನಷ್ಟು ಅವರು ಹೋದ ನಂತರ ಮತ್ತೊಮ್ಮೆ ಹಿಂತಿರುಗಿ ನೋಡಿಕೊಂಡು ಅವರ ಬದುಕಿನಿಂದ ಆ ಪಾಠಗಳನ್ನು ಕಲಿತೇ ಹೋದರೆ, ಆ ರೀತಿಯ ಸಂಗಮ ವ್ಯಕ್ತಿತ್ವಗಳಿಂದ ನಾವು ಪಾಠಗಳನ್ನು ಕಲಿತೇ ಹೋದರೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಸ್ವಲ್ಪ ಕಠಿಣವಾಗಿರ್ತದೆ. ಆ ರೀತಿಯ ಒಂದು ಕಠಿಣ ಸ್ಥಿತಿಯಲ್ಲಿ ರಾಜಶೇಖರ್ ನಮ್ಮನ್ನು ಅಗಲಿದ್ದಾರೆ ಅನ್ನೋ ಒಂದು ವಿಷಾದವು ಅವರನ್ನು ಕಳ್ಕೊಂಡಿದ್ದೇವೆ ಅಂತ ನನಗೆ ಅನಿಸುವ ಹಾಗೆ ನಾವು ಮಾಡ್ತದೆ. ಈ ರೀತಿಯ ಮೂರು ಬಗೆಯ ಕಳೆದುಕೊಳ್ಳುವಿಕೆ
ರಾಜಶೇಖರರ ಮರಣದಿಂದ ನನ್ನನ್ನು ಕಾಡ್ತಾ ಇದೆ.